ಮತ್ತೆ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ಕುಮಾರ್ ಡಿಎಂ ಅಂತೇಳಿ ಶ್ರೀ ಎನ್ ಸಿದ್ದಪ್ಪ ಸ್ಮಾರಕ ಪ್ರೌಢಶಾಲೆ ಮುತ್ತಗದಲ್ಲಿ ಕನ್ನಡ ಶಿಕ್ಷಕರಾಗಿ ಕೆಲಸವನ್ನ ನಿರ್ವಹಿಸಿದ್ದೀವಿ. ಇವತ್ತು ನಿಮ್ಮ 8ನೇ ತರಗತಿಗೆ ಸಂಬಂಧಪಟ್ಟಂತ ಒಂದು ಗದ್ಯಭಾಗವನ್ನು ಅಭ್ಯಾಸ ಮಾಡೋಣ. ಮತ್ತೆ ಅತ್ಯಂತ ಮುಂಚಿತವಾಗಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ, ಅದಕ್ಕೆ ಸಂಬಂಧಪಟ್ಟ ಉತ್ತರವನ್ನು ಕೊಡಬೇಕಾಗುತ್ತೆ. ನಿಮಗೆಲ್ಲ ಪ್ರವಾಸ ಅಂದ್ರೆ ಬಹಳ ಇಷ್ಟ ಅಲ್ವಾ? ಯಾವ್ಯಾವ ಪ್ರವಾಸ ಮಾಡಿದ್ದೀರಿ, ಯಾವ್ಯಾವ ಮಾಡಿದ್ದೀರಿ ಅನ್ನೋದನ್ನ ಮೈಸೂರು, ಆಮೇಲೆ ಬೆಂಗಳೂರು, ಆಮೇಲೆ ಬೇಲೂರು, ಹಳೆಬೀಡು, ಆಮೇಲೆ ಹಂಪೆ, ಆಮೇಲೆ ವಿಜಯನಗರ ಸಾಮ್ರಾಜ್ಯದ ಬಂದಾಗೆ, ಆಮೇಲೆ ಮತ್ತೆ ಈ ರೀತಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಪ್ರಮುಖ ಪ್ರವಾಸಿ ತಾಣಗಳು ಜೋಗ ಜಲಪಾತ, ಬಾದಾಮಿ, ಐಹೊಳೆ, ಆಮೇಲೆ ಪಟ್ಟದಕಲ್ಲು, ಈ ರೀತಿ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಪ್ರವಾಸಿ ತಾಣಗಳನ್ನ ಇವರೆಲ್ಲರೂ ಕೂಡ ಶೈಕ್ಷಣಿಕ ಪ್ರವಾಸ ಕೈಗೊಂಡು ನಿಮ್ಮ ಪ್ರಾಥಮಿಕ ಶಾಲೆಗಳಲ್ಲಿ ನಿಮಗೆಲ್ಲ ಅರ್ಥ ಆಗ್ತದೆ ಅಂತ ಒಂದು ಗದ್ಯ ಪ್ರವಾಸ ಕಥೆಯಲ್ಲಿರ್ತಕ್ಕಂಥದ್ದು ತಲಕಾಡಿನ ವೈಭವ. ತಲಕಾಡಿನ ವೈಭವ. ಈ ಗದ್ಯಭಾಗವನ್ನ ಬರೆದಿರ್ತಕ್ಕಂಥವರು ಹಿರೇಮಲ್ಲೂರು ಈಶ್ವರನ್. ಗದ್ಯಭಾಗದ ಲೇಖಕರು ಹಿರೇಮಲ್ಲೂರು ಈಶ್ವರನ್. ಹಿರೇಮಲ್ಲೂರು ಈಶ್ವರನ್ ಗದ್ಯಭಾಗ ತಲಕಾಡಿನ ವೈಭವ. ತಲಕಾಡಿನ ವೈಭವ. ಈ ಗದ್ಯಭಾಗದ ಲೇಖಕರು ಹಿರೇಮಲ್ಲೂರು ಈಶ್ವರರವರ ಪರಿಚಯವನ್ನು ನಾವು ಮಾಡೋಣ. ಇವರ ಕಾಲ 1922ರಿಂದ 1998ರವರೆಗೆ ಇವರು ಬದುಕಿದ್ದಾರೆ. ಇವರು ಊರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಹಿರೇಮಲ್ಲೂರು. ಸಮಾಜಶಾಸ್ತ್ರಜ್ಞರಾದ ಇವರು ಅಂತಾರಾಷ್ಟ್ರೀಯ ಪುರಸ್ಕೃತ ಸಾಹಿತಿ ಲಿಂಗರಾಜ ಮಹಾವಿದ್ಯಾಲಯದಲ್ಲಿ MA ಪದವಿ ಪಡೆದ ಇವರು ಕೊಲ್ಲಾಪುರದಲ್ಲಿ ಕನ್ನಡ ಅಧ್ಯಾಪಕರಾಗಿ ಸೇವೆ ಆರಂಭಿಸಿದರು. ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿ ಪಡೆದ ಶ್ರೀಕರು ಕೆನಡಾದ ಯಾರ್ಕ್ ವಿಶ್ವವಿದ್ಯಾನಿಲಯದಲ್ಲಿ ಸಮಾಜಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರು. ಕೈಕಂಡ ನಾಡು, ವಿಷಯಗಳು, ಭಾರತದ ಹಳ್ಳಿಗಳು, ವಲಸೆ ಹೋದ ಕನ್ನಡಿಗರ ಕಥೆ, ಹಾಲಾಹಲ, ರಾಜಾರಾಣಿ ರೋಗು, ಶಿವನ ಬುದ್ಧಿ, ತಾಯಿ ನೋಟ ಮೊದಲಾದವು ಇವರ ಬರೆದಿರ್ತಕ್ಕಂಥ ಕೃತಿಗಳು. ಶ್ರೀಯುತರು ಹರಿಹರನ ಕೃತಿಗಳು ಒಂದು ಸಂಖ್ಯಾ ನಿರ್ಣಯ ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿ ದೊರಕಿದೆ. ಹಿರೇಮಲ್ಲೂರು ಈಶ್ವರರಾವು ಕವಿ ಕಂಡ ನಾಡು ಅವಶ್ಯಕತನ ಇವರಿಂದ ಭಾಗವನ್ನು ಆರಿಸಿ ಸಂಪಾದಿಸಿ ನಿಗದಿಪಡಿಸಲಾಗಿದೆ. ಹಿರೇಮಲ್ಲೂರು ಈಶ್ವರರವರ ಕಾಲ ಇವರು ಯಾವಾಗ ಜನಿಸಿದ್ರು ಅಂತ ಹೇಳಿದ್ರೆ 1922 1922ರಿಂದ 1998ರಲ್ಲಿ ಮರಣಹೊಂದಿದ್ದಾರೆ. 1998ರಲ್ಲಿ ಮರಣಹೊಂದಿದ್ದಾರೆ. ಇವರ ಜನ್ಮಸ್ಥಳ ಬಂದ್ರೆ ಹಾವೇರಿ ಜಿಲ್ಲಾ ಶಿಗ್ಗಾವಿ ತಾಲೂಕಿನ ಹಿರೇಮಲ್ಲೂರು ಇವರು ಬರತಕ್ಕಂಥ ಪ್ರಮುಖ ಕೃತಿಗಳು ಅಂತ ಹೇಳಿದ್ರೆ ಕೃತಿಗಳು ಕವಿ ಕಂಡ ನಾಡು, ವಿಷ ನಿಮಿಷಗಳು, ಭಾರತದ ಹಳ್ಳಿಗಳು,
ಇವರ ಕೈಕಂಡ ನಾಡು ಪ್ರವಾಸದಿಂದ ಪ್ರಸ್ತುತ ಗದ್ಯ ತಲಕಾಡಿನ ವೈಭವವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇದು ವೆಂಕಟೇಶ್ವರ ಗದ್ಯವಾದ ತಲಕಾಡಿನ ವೈಭವ. ಈ ಗದ್ಯವಾದವನ್ನು ಬರೆದಿರ್ತಕ್ಕಂಥ ಹಿರೇಮಠೇಶ್ವರ ಇವರ ಕಾಲ 1998. ಇವರ ಸ್ಥಳ ಹಾವೇರಿ ಜಿಲ್ಲಾ ಶಿಗ್ಗಾವಿ ತಾಲೂಕಿನಲ್ಲಿರುವವರು. ಕೃತಿಗಳು ಕವಿಕಂಡ ನಾಡು, ನಿಮಿಷಗಳು, ಭಾರತದ ಅಡಿಗಳು, ವಲಸೆ ಹೋದ ಕನ್ನಡಿಗರ ಕಥೆ, ಆಹಾರ, ರಾಜಾರಾಣಿ ಪ್ರಶಸ್ತಿ, ಡಾಕ್ಟರೇಟ್ ಪ್ರಶಸ್ತಿ ಇವರಿಗೆ ಲಭಿಸಿದೆ. ಈ ಗದ್ಯ ಬಗ್ಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಅದರ ಆಶಯವನ್ನು ಅರಿತುಕೊಳ್ಳೋಣ. ಕರ್ನಾಟಕ ಶ್ರೀಗಂಧ ಮತ್ತು ಚಂದನಗಳ ನಾಡು, ಚಿನ್ನದ ಕನಿ ಎಂಬ ಪ್ರತೀತಿ ಇದೆ. ಚಾಲುಕ್ಯರು, ಹೊಯ್ಸಳ ಮುಂತಾದ ಶೈಲಿಗಳ ದೇವಾಲಯಗಳು ಹೇರಳವಾಗಿರುವುದರಿಂದ ಕರ್ನಾಟಕ ದೇವಾಲಯಗಳ ನಾಡು. ಕರ್ನಾಟಕದ ತಲಕಾಡು ಪ್ರಕೃತಿ ಸೌಂದರ್ಯದಿಂದ ಕೂಡಿರುವುದರ ಜೊತೆಗೆ ರಾಜಮನೆತನಗಳ ವೈಭವಗಳನ್ನು, ದೇವಾಲಯಗಳ ಸೌಂದರ್ಯವನ್ನು ಹೊಂದಿರುವುದು ವಿಶೇಷ. ಅದರಲ್ಲೂ ಪಂಚಶಿವಾಲಯಗಳು ಆಸ್ತಿಕರ ಚಿತ್ತವನ್ನು ಗಮನ ಸೆಳೆಯುವಲ್ಲಿ ಮಹತ್ವದ ಪಾತ್ರ ವಹಿಸಿವೆ. ಪ್ರವಾಸಿಗರ ಯಾತ್ರಾರ್ಥಿಗಳ ವಾಸ್ತುತಜ್ಞರ ಕೇಂದ್ರ ಬಿಂದು ತಲಕಾಡಿನ ಚಿತ್ರಣವನ್ನು ಈ ಗದ್ಯವಾಗ ಒಳಗೊಂಡಿರುವುದನ್ನು ನಾವು ಹೇಳ್ತೀವಿ. ಈ ಗದ್ಯಭಾಗದ ಪ್ರವೇಶಕ್ಕೆ ಹೋಗುವ ಇದು ಧಾರ್ಮಿಕ ಭಾವನೆ, ಪ್ರಕೃತಿ ವೀಕ್ಷಣೆ, ಶೈಕ್ಷಣಿಕ ಅರಿವು, ಮನೋರಂಜನೆ ಮೊದಲಾದ ಉದ್ದೇಶಗಳಿಗಾಗಿ ದೇಶ ವಿದೇಶಗಳ ಪ್ರವಾಸ ಕೈಗೊಳ್ಳಲು ಅನುಭವ ಪಡೆಯುತ್ತೇವೆ. ಧಾರ್ಮಿಕ ಭಾವನೆ, ದೇವರಲ್ಲಿರ್ತಕ್ಕಂಥ ಭಾವನೆಗಳನ್ನು ವ್ಯಕ್ತ ಆಗಬೇಕಂದ್ರೆ ಪ್ರಕೃತಿಯನ್ನ ನೋಡಬೇಕು ಅಂದ್ರೆ ಒಬ್ಬರೇ ನಮ್ಮೂರಲ್ಲಿ ಸಾಕಾಗಿಲ್ಲ. ಅಲ್ಲಿ ಹಾಕಿ ಯೋಗ, ಊಟಿ, ಧರ್ಮಸ್ಥಳ ನಮಗೆ ಅಲ್ಲಿಯ ಧಾರ್ಮಿಕ ಭಾವನೆ, ಅಲ್ಲಿಯ ಪ್ರಾಕೃತಿಕ ವೈಭವ ಗೊತ್ತಾಗುತ್ತದೆ. ಶೈಕ್ಷಣಿಕ ನಾವು ಕೇವಲ 4 ಗೋಡೆಗಳ ಮಧ್ಯೆ ಕುತ್ಕೊಂಡು ನಿಮಗೆ ತಲಕಾಡು ರೀತಿ ಇದೆ, ಹಂಪೆ ಈ ರೀತಿ ಇದೆ, ವಿಜಯನಗರ ಸಾಮ್ರಾಜ್ಯ ಹಾಗೆ ರೂಢಿಯಾಗಿತ್ತು ಅಂತ ನವೀಕರಿಸಿದ್ರೆ ಸಾಕಾಗಲಿಲ್ಲ. ನಾವು ಅಂತ ಅಥವಾ ಬೇಲೂರು ಅಡೆಬಿಟ್ಟು ಹೋದಾಗ ಅಲ್ಲಿ ಶಿಲ್ಪಕಲೆಯನ್ನ ಎಷ್ಟೇ ವರ್ಣನೆ ಮಾಡಿದಾಗ, ನೀವು ಚಿತ್ರದಲ್ಲಿ ಎಷ್ಟೇ ನೋಡಿದಾಗ ಅದು ನಮ್ಮ ಕಣ್ಣು ಮುಂದೆ ಬರಲು ಸಾಧ್ಯ ಇಲ್ಲ. ಆ ಶೈಕ್ಷಣಿಕ ಅರಿವು ಮೂಡಬೇಕಾದ್ರೆ ಅಂತ ಸ್ಥಳಗಳಿಗೆ ಮನೋರಂಜನೆ ಕೊಡೋದಕ್ಕೆ ಮೊದಲಾದ ಉದ್ದೇಶಗಳಿಗೆ ದೇಶ ವಿದೇಶಗಳ ಪ್ರವಾಸ ಕೈಗೊಂಡು ಲೋಕಾನುಭವ ಪಡೆಯುತ್ತೇವೆ. ತಾವು ಪಡೆದ ಅನುಭವಗಳನ್ನು ಕಥಾ ರೂಪದಲ್ಲಿ ಪ್ರಕಟಿಸಿ ಇತರರಿಗೂ ಮಾರ್ಗದರ್ಶನವಾಗುವಂತೆ ಮಾಡುವ ಕಾರ್ಯವನ್ನು ಕೆಲ ಸಾಹಿತ್ಯಗಳು ಬೆಳೆಗಳು ಮಾಡುವುದು. ಇಂದು ಕನ್ನಡ ಸಾಹಿತ್ಯದಲ್ಲಿ ಪ್ರವಾಸ ಕೈಗೊಳ್ಳುವುದು ಸಾಹಿತ್ಯ ಪ್ರಕಾರಗಳಿವೆ. ತಾವು ಪಡೆದ ಅನುಭವಗಳನ್ನು ಬರೆದ ಕಥಾ ರೂಪದಲ್ಲಿ ಪ್ರಕಟಿಸಿ ಇತರರಿಗೆ ಮಾರ್ಗದರ್ಶನವಾಗುವಂತೆ ಮಾಡುವ ಕಾರ್ಯದಲ್ಲಿ ಕೆಲ ಸಾಹಿತ್ಯಗಳು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಪ್ರವಾಸ ಇದು ವಾಚಕರಿಗೆ ಪ್ರವಾಸದ ಪರೋಕ್ಷ ಮಾಹಿತಿಯನ್ನು ದತ್ತವಾಗಿ ಕಟ್ಟಿಕೊಡುತ್ತದೆ. ವಾಚಕರಿಗೆ ಪ್ರವಾಸದ ಪರೋಕ್ಷ ಮಾಹಿತಿಯೂ ಕೂಡ ನಾವು ಅಲ್ಲಿ ಇರ್ತಕ್ಕಂಥ ಭಾವನೆ ಬರುತ್ತದೆ. ಈ ಪ್ರವಾಸ ಸಾಹಿತ್ಯವನ್ನು ಸ್ಥಳೀಯ ಪ್ರವಾಸ, ದೇಶಿ ಪ್ರವಾಸ ಮತ್ತು ವಿದೇಶಿ ಪ್ರವಾಸಗಳನ್ನು 3 ಭಾಗವಾಗಿ ವಿಂಗಡಿಸಿ ಅಧ್ಯಯನ ಮಾಡುವುದು ಸಮರ್ಥವಾಗಿ ಪ್ರವಾಸ ಸಾಹಿತ್ಯವಿದೆ. ಈ ಪ್ರವಾಸ ಕಥಾವನ್ನ ಸಾಹಿತ್ಯವನ್ನ 3 ವಿಧವಾಗಿ ವಿಭಾಗ ಮಾಡಿದರೆ, ಒಂದು ದೇಶಿ ಪ್ರವಾಸ, ಇನ್ನೊಂದು ಸ್ಥಳೀಯ ಪ್ರವಾಸ, ಇನ್ನೊಂದು ವಿದೇಶ ಪ್ರವಾಸ ಅಂತ ವಿಭಾಗ ಮಾಡ್ತೇವೆ. ಪ್ರಕೃತ ಪ್ರವಾಸಗಳು ಸ್ಥಳೀಯ ಪ್ರವಾಸವಾಗಿದೆ. ಸ್ಥಳೀಯ ಅಂದ್ರೆ ನಮಗೆ
ದೇಶಕ್ಕೆ ಸಂಬಂಧಪಟ್ಟಿದ್ದು, ವಿದೇಶ ಅಂದ್ರೆ ಬೇರೆ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರವಾಸಗಳನ್ನು ಮೂರು ಭಾಗಗಳು ಮಾಡಿದ್ದಾರೆ. ನಮ್ಮ ಪುಸ್ತಕ ಜೊತೆಯ ತಲಕಾಡಿ ನೋಡಿರುವ ಸ್ಥಳೀಯ ಪ್ರವಾಸಕ್ಕೆ ಸಂಬಂಧಪಟ್ಟಿರುತ್ತದೆ. ಪ್ರಕೃತ ಪ್ರವಾಸಗತ ಸ್ಥಳೀಯ ಪ್ರವಾಸವಾಗಿದ್ದು ತಲಕಾಡಿನ ಸಾಮಾಜಿಕ, ರಾಜಕೀಯ, ಧಾರ್ಮಿಕ, ಸ್ಥಳ ಪುರಾಣವನ್ನು ತಿಳಿಸುತ್ತಾ ಸಮಗ್ರ ಇತಿಹಾಸವನ್ನು ಓದುಗರನ್ನ ನೀಡುವಂತೆ ವಿವರಿಸಲಾಗಿದೆ. ಮತ್ತೆ ನೋಡ್ಕೊಳ್ಳಿ, ಒಂದ್ಸರಿ ಬಾಯಿಕೆರೆಗೆ ಹೋಗ್ತೀನಿ ಅಂತ ಹೇಳಿ ನೆಕ್ಸ್ಟ್ ನಿಮಗೆ ಓದಿಸ್ತೀವಿ. ಆ ಸಂದರ್ಭದಲ್ಲಿ ಓದಬೇಕಾಗುತ್ತೆ. 1950ನೇ ಇಸ್ವಿ ಅಕ್ಟೋಬರ್ ತಿಂಗಳು ಮಂಗಳವಾರ 20ನೇ ತಾರೀಕು ಶಿವನ ಸಮುದ್ರದ ಪ್ರವಾಸಿಗರ ಮನೆಯಲ್ಲಿ ಕುಳಿತುಕೊಂಡು ಈ ದಿನದ ಪ್ರಯಾಣದ ವಿವರ ಬರೆಯುತ್ತಿದ್ದೇನೆ. ಈಗ ರಾತ್ರಿ 12 ಹೊಡೆದು 15 ನಿಮಿಷವಾಗಿದೆ. ಸುತ್ತಣ ಲೋಕವೆಲ್ಲ ಮಲಗಿಕೊಂಡಿದೆ. ನನ್ನ ಬಳಿ ಈ ತಮ್ಮ ಮನೆಯಲ್ಲಿ ನನ್ನ ಗೆಳೆಯರು ಕನ್ನಡದ ಯಾತ್ರಿಕರು ಮಲಗಿಕೊಂಡಿದ್ದಾರೆ. ಇಂದು ದಿನವೆಲ್ಲ ಅಲೆದು ಅವರು ಬಳಿ ಮುಂದೆ ಹೋಗಿದ್ದಾರೆ. ಶಿವನ ಸಮುದ್ರವನ್ನು ಒಳ ಸೇರುವ ಮುನ್ನ ಬಾಗಿಲು ಬಳಿ ನಿಂತ ಸುಬ್ರಹ್ಮಣ್ಯಂ ನಮ್ಮನ್ನು ವಿಶ್ವಾಸದಿಂದ ಸ್ವಾಗತಿಸಿದರು. ನೀರ್ಮನೆಯನ್ನು ಕೂಡಲೇ ಖಾಲಿ ಮಾಡಿಸಿದರು. ಹಾಸಿಗೆ ಆಸೆ ಪಟ್ಟರು. ಊಟ ಉಪಚಾರದ ಬಗ್ಗೆ ಕೇಳಿದರು. ಮನೆಗೆ ಹೋಗುವಾಗ ನಾಯಕರು ಸುಬ್ರಹ್ಮಣ್ಯಂ ನೌಕರನೇನೋ ಹೌದು, ಆದರೆ ಅವರಿಂದ ಸ್ವಾಗತ ವಿಶ್ವಾಸದ ನುಡಿ ನೆನೆದರೆ ತಾವು ಸುಬ್ರಹ್ಮಣ್ಯನಿಗಿಂತ ಸಣ್ಣವರು ಎನ್ನುವಲ್ಲಿ ಸಂದೇಹವಿಲ್ಲ. ತಲಕಾಡಿನ ಇತಿಹಾಸದಲ್ಲಿ ಗಂಗರ ಇತಿಹಾಸ, ಜೈನ ಧರ್ಮದ ವಿವರಣೆ ಇದೆ, ಕನ್ನಡ ಸಾಹಿತ್ಯ ಕಥನವಿದೆ, ಹೊಯ್ಸಳ ವಾಸ್ತುಶಿಲ್ಪದ ವಿವರಣೆ ಇದೆ. ಎಲ್ಲಕ್ಕೂ ಮಿಗಿಲಾಗಿ ಕನ್ನಡವೇ ಧರ್ಮ, ಕನ್ನಡವೇ ಬಾಳಿನ ಪರಿಪೂರ್ಣತೆಯನ್ನು ಬಗೆದು ಅದಕ್ಕಾಗಿ ಹೋರಾಡಿ ನೋಡಿದ ವೀರರ ಉಜ್ವಲ ಸಂಖ್ಯೆ. ಗಂಗಾ ರಾಜ್ಯ ಗಂಗಾವಾಡಿ ಹೆಸರಾಗಿದೆ. ಅವರ ಮೊದಲ ರಾಜಧಾನಿ ಕೋಲಾರ. ಸುಮಾರು ಕ್ರಿಸ್ತಶಕ 500ರ ಹೊತ್ತಿಗೆ ಕೋಲಾರದ ಹರಿವರ್ಮ ರಾಜಧಾನಿಯನ್ನು ತಲಕಾಡಿಗೆ ತಂದನು. ಅಲ್ಲಿಂದ ಮುಂದಕ್ಕೆ 5 ಶತಮಾನಗಳವರೆಗೆ ಅಂದರೆ 15ನೇ ಶತಮಾನದವರೆಗೂ ಗಂಗರು ಆಳ್ವಿಕೆ ನಡೆಸಿದರು. ಮಹಾಸಿಂಹ, ರಾಜಮಲ್ಲ, ರಕ್ಕಸ ಗಂಗರ ತಲಕಾಡು ಪುಣ್ಯಭೂಮಿ. ಅವರೊಂದಿಗೆ ಕೊನೆಯವರೆಗೂ ಒಂದು ಹಿರಿಯ ಚಿಕ್ಕಿತ್ತು. ಅವನ ಹೆಸರು ಚಾಮುಂಡರಾಯ. ಆತ ಮಹಾಸಿಂಹ, ರಾಜಮಲ್ಲ, ರಕ್ಕಸ ಗಂಗರ ಮಂತ್ರಿ. ಅವನು ಜನ ಹೆಸರು ಕೇಳುತ್ತಿರಲಿಲ್ಲ. ರಾಯ, ಅಣ್ಣ ಎಂದು ಸಂಬೋಧಿಸುತ್ತಿದ್ದರು. ಅವನಿಗೆ ಕನ್ನಡದ ಏಳಿಗೆಯ ಹಂಬಲವೇ ಹಂಬಲ. ಸ್ವತಃ ಕವಿ ಚಾಮುಂಡರಾಯ ಪುರಾಣ ಹೆಸರನ್ನ 43 ಪುಣ್ಯ ಪುರುಷರ ಚರಿತ್ರೆ ಅವನು ಕನ್ನಡಕ್ಕೆ ಕೊಟ್ಟ ಕಾಣಿಕೆ ಆಗುತ್ತೆ. 10ನೇ ಶತಮಾನದ ಕೊನೆಯ ಭಾಗದಲ್ಲಿ ಮುದುವರ್ಣದಿಂದ ತಂದೆ ತಾಯಿಯವರಿಗೆ ಹೇಳದೆ ಬಳೆ ಮಾರುವ ಉದ್ಯಮವನ್ನು ಕೃಷ್ಣಾ ತೀರದ ಮೊದಲದಲ್ಲಿ ಮುಚ್ಚಿಟ್ಟು ತಲಕಾಡಿಗೆ ರನ್ನ ಹೋಗಿರುವುದನ್ನು ಏನು ನಂಬಿ ಬಂದ ತಲಕಾಡಿನ ಮಣ್ಣನ್ನು ಇಲ್ಲಿ ರಾಯನಿದ್ದಾನೆ, ಪ್ರತಿಮೊಬ್ಬೇ ಇದ್ದಾರೆ. ಖಚಿತ ಸೇನಾ ಗುರುಗಳ ಶಿಷ್ಯ ವೃಂದವಿದೆ. ಅದು ಕಲಸಿ ವಿಲೇರಿಸುವ ನಂದನವನ್ನು ಅಂತೇಳಿ ಅಲ್ಲಿಂದ ಚಾವಡರನ್ನ ಓದಿದ್ದಾರೆ. ಇಸ್ವಿ 1950ನೇ ಇಸ್ವಿ ಅಕ್ಟೋಬರ್ ತಿಂಗಳು 1950 ಅಕ್ಟೋಬರ್ ತಿಂಗಳು. ಮಂಗಳವಾರ 20ನೇ ತಾರೀಕು ಶಿವನ ಸಮುದ್ರದ ಪ್ರವಾಸಿಗರ ನೀರ್ಮನೆಯಲ್ಲಿ ಕುಳಿತುಕೊಂಡು ಈ ದಿನದ ಪ್ರಯಾಣದ ವಿವರ ಬರೆಯುತ್ತಿದ್ದೇನೆ. ಈ ಪ್ರವಾಸಿಗರ ನೀರ್ಮನೆಯಲ್ಲಿ ನೀರ್ಮನೆ ಅಂದ್ರೆ ಪ್ರವಾಸಿಗರ ತಂಗುದಾರ. ಈ ದಿನದ ಪ್ರಯಾಣಗಳನ್ನು ಆರಂಭ ಮಾಡಿದ್ದೇನೆ. ಈಗ ರಾತ್ರಿ 12 ಹೊಡೆದು 15 ನಿಮಿಷವಾಗಿದೆ. ರಾತ್ರಿ 12 ಗಂಟೆ ಹೊಡೆದ್ಬಿಟ್ಟು 15 ನಿಮಿಷ ಸ್ಟಾರ್ಟ್ ಆಗಿಬಿಟ್ಟಿದ್ರೆ ಸುತ್ತಣ ಲೋಕವೆಲ್ಲ ಮಲಗಿಕೊಂಡು ಸುತ್ತಮುತ್ತ ಉಳಿದವರು ಕೂಡ ಯಾರ ನಿದ್ರೆ ಇದ್ದರೆ ನನ್ನ ಬಳಿ ಈ ತಂದು ಮನೆಯಲ್ಲಿ ನನ್ನ ಗೆಳೆಯರು ಕನ್ನಡದ ಯಾತ್ರಿಕರು ಮಲಗಿಕೊಂಡಿದ್ದಾರೆ. ಅಲ್ಲಿ ಮನೆಯಲ್ಲಿ ಮುಸ್ಲಿಮರು ಬಂದಿದ್ದಾರೆ. ಆಮೇಲೆ ಕನ್ನಡದ ಯಾತ್ರಿಕರು ಪ್ರವಾಸಿಗರು ಯಾತ್ರೆ ಮಾಡೋದಕ್ಕೆ ಬಂದಿದ್ದಾರೆ.
ಶಿವನ ಸಮುದ್ರವನ್ನು ಒಳ ಸೇರುವನ್ನ ಬಾಯಿಯ ಬಳಿಯಿಂದ ಸುಬ್ರಹ್ಮಣ್ಯಂ ನಮ್ಮ ವಿಶ್ವಾಸದಿಂದ ಸ್ವಾಗತಿಸಿದರು. ಶಿವನ ಸಮುದ್ರವನ್ನು ಒಳ ಸೇರುವ ಮುನ್ನ ಶಿವನ ಸಮುದ್ರಕ್ಕೆ ಕೊಡ್ತಾರೆ. ಅಲ್ಲಿ ಬಂದಾಗ ಇವರು ಆ ತಂಗುದಾಣ ನೀರ್ಮನೆಗೆ ಹೋಗೋದಕ್ಕಿಂತ ಮುಂಚೆ ಅಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸುಬ್ರಹ್ಮಣ್ಯಂ ನೀರ್ಮನೆಯನ್ನು ಕೂಡಲೇ ಖಾಲಿ ಮಾಡಿಸಿದರು. ನೀರ್ಮನೆಯನ್ನು ಖಾಲಿ ಮಾಡಿಸಿದರು. ಹಾಸಿಗೆ ಆಸೆ ಕೊಟ್ಟರು. ಊಟ ಉಪಚಾರದ ಬಗ್ಗೆ ಕೇಳಿದರು. ಬಂದರು. ನೀರ್ಮನೆಯನ್ನು ಖಾಲಿ ಆದ ಮೇಲೆ ತಂಗುದಾಣಕ್ಕೆ ಬರ್ತಾರೆ. ಹಾಸಿಗೆ ಆಸೆ ಕೊಡ್ತಾರೆ. ಬಂದಂತಹ ಗೆಸ್ಟ್ಗಳಿಗೆ ಶಾಂತಿ ಪಡೆದುಕೊಳ್ಳೋದಕ್ಕೆ ಹಾಸಿಗೆಯನ್ನು ಆಸೆ ಕೊಟ್ಟರು. ಊಟ ಉಪಚಾರದ ಬಗ್ಗೆ ಕೇಳಿದರು. ಊಟ ಆಯ್ತಾ ಉಪಚಾರ ಆಯ್ತಾ ಕೇಳಿದರು. ಮನೆಗೆ ಹೋಗುವಾಗ ಗುಡ್ ನೈಟ್ ಅಂದರು. ನನಗೆ ಕೆಲಸ ಬಂದಿದೆ. ಸುಬ್ರಹ್ಮಣ್ಯಂ ನೌಕರನೇನೋ ಹೌದು. ಸುಬ್ರಹ್ಮಣ್ಯಂ ಈ ರೀತಿಯ ಆತ್ಮೀಯವಾದ ಸ್ವಾಗತವನ್ನು ಮಾಡಿದ್ರು. ಅವರಿಗೆ ಸರ್ಕಾರ ಸಂಬಳ ಕೊಡುತ್ತೆ. ಆ ಸಂಬಳದಿಂದ ಮಾಡಿದ್ರು ಅನ್ನೋದಕ್ಕಿಂತ ಮುಂಚಿತವಾಗಿ ಅವರು ಮಾಡಿರ್ತಕ್ಕಂಥ ಸ್ವಾಗತ, ಅವರಲ್ಲಿ ಕೊಡ್ತಕ್ಕಂಥ ವಿಶ್ವಾಸ, ನಂಬಿಕೆ ಎಷ್ಟು ಮಟ್ಟಿಗೆ ಹೋಗೋದು ಬಹಳ ಕೊನೆಗೆ ಹೋಗುವಾಗ ಗುಡ್ ನೈಟ್ ಅಂತ ಹೇಳಿದ್ದಾರೆ ಹೇಳ್ತಾರೆ. ಸುಬ್ರಹ್ಮಣ್ಯಂ ನೌಕರನೇನೋ ನೌಕರ ಅನ್ನೋದು ಆದರೆ ಆ ಸ್ವಾಭಾವಿಕ ಸ್ವಾಗತ ವಿಶ್ವಾಸದ ನುಡಿ ನೆರೆದಾಗ ನಾವು ಸುಬ್ರಹ್ಮಣ್ಯನಿಗಿಂತ ಸಣ್ಣವರಲ್ಲಿ ಸಂದೇಹ ಸುಬ್ರಹ್ಮಣ್ಯಂತ ನಾವು ಇವಾಗ ಸಣ್ಣ ಆಗಿರ್ತೀವಿ. ಯಾಕೆಂದ್ರೆ ನಾವು ಕೆಲಸ ಎಷ್ಟಾಯ್ತೋ ಅಷ್ಟು ಮಾಡ್ಕೊಳ್ಳೋದು, ಒಂದಿನ ಬೇರೆ ವಿಚಾರ ತಿಳಿಸ್ಕೊಳ್ಳೋದಿಲ್ಲ. ಆದ್ರೆ ಇವರು ಬಂದಂತಹ ಪ್ರವಾಸಿಗರನ್ನ ಬಹಳ ಆತ್ಮೀಯವಾಗಿ ಸ್ವಾಗತ ಮಾಡಿ ಅವರಿಗೆ ಆಡೋ ಕೂತ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಮನೆಯಲ್ಲಿ ಮಂಚದ ವ್ಯವಸ್ಥೆ ಆಸ್ತಿ ಆಡಿಸಿ ಊಟ ಆಗ್ತಾ ಊಟ ಏನಾದ್ರು ಬೇಕಾ ಊಟ ತಂದ್ಕೊಡೋಣ, ಟೀ ತಂದ್ಕೊಡೋಣ, ಕಾಫಿ ತಂದ್ಕೊಡೋಣ, ಈ ರೀತಿ ಎಲ್ಲ ರೀತಿಯ ಪ್ರಚಾರವನ್ನು ಮಾಡಿಬಿಟ್ಟು ಕೊನೆಗೆಲ್ಲ ಮುಂದಾಗ್ತದೆ. ಗುಡ್ ನೈಟ್ ಹೇಳಿ ಅವರು ನಮ್ಮ ಮನೆಗೆ ವಾಪಸ್ ಹೋಗ್ತಾರೆ. ಈ ಸ್ವಾಗತವನ್ನ ನೆನೆದಾಗ ನಮ್ಮ ಲೇಖಕರಾಗಿರ್ತಕ್ಕಂಥ ಹಿರೇಮಲ್ಲೂರು ಈಶ್ವರನ ಬಗ್ಗೆ ಬಹಳ ಆಶ್ಚರ್ಯ ಆಯಿತು, ಕುತೂಹಲ ಆಯಿತು. ಅವನು ಮುಂದೆ ನಾವು ಎಷ್ಟು ಸಮಯ ಬರ್ತಿದ್ರು. ನಾವು ನಮ್ಮ ಎಲ್ಲ ಕೆಲಸ ಆದ್ಮೇಲೆ ಅವ್ರಿಗೊಂದು ವಂದನೆಗಳನ್ನ ಧನ್ಯವಾದಗಳನ್ನು ನೀಡಲಿಕ್ಕೆ ಆಶ್ಚರ್ಯ ಹೋಗ್ತಿರಲ್ಲ. ನಾವು ಸಣ್ಣವರು ಮಾತನ್ನ ಇಲ್ಲಿ ಕರೀತಾರೆ. ತಲಕಾಡಿನ ಇತಿಹಾಸದಲ್ಲಿ ಗಂಗಾ ಇತಿಹಾಸ, ಜೈನ ಧರ್ಮದ ವಿವರಣೆ ಇದೆ. ಈ ತಲಕಾಡಿನ ಗಂಗಾವು ಮತ್ತು ಶುದ್ಧಿ ಪಡೆದಿರ್ತಕ್ಕಂಥ ಈ ತಲಕಾಡಿನ ಇತಿಹಾಸದಲ್ಲಿ ಗಂಗಾ ಇತಿಹಾಸ, ಜೈನ ಧರ್ಮದ ವಿವರಣೆ. ಜೈನ ಧರ್ಮವನ್ನು ಹೆಚ್ಚಾಗಿ ಅನುಸರಿಸ್ತಾರೆ. ಜೈನ ಧರ್ಮದ ಇತಿಹಾಸ ಇದೆ, ಜೈನ ಧರ್ಮದ ವಿವರಣೆ ಇದೆ, ಕನ್ನಡ ಸಾಹಿತ್ಯದ ಕಥನವಿದೆ. ಕನ್ನಡ ಸಾಹಿತ್ಯಕ್ಕೆ ಬೇಕಾಗಿರ್ತಕ್ಕಂಥ ಕಥನಗಳಿದೆ. ಹೊಯ್ಸಳ ವಾಸ್ತುಶಿಲ್ಪದ ವಿವರಣೆ ಇದೆ. ಹೊಯ್ಸಳರ ವಾಸ್ತುಶಿಲ್ಪದ ಹೊಯ್ಸಳರು ವಾಸ್ತುಶಿಲ್ಪದ ವಿವರಣೆಯಿಂದ ಈ ಇತಿಹಾಸ ಎಲ್ಲಕ್ಕೂ ಮಿಗಿಲಾಗಿ ಕನ್ನಡವೇ ಧರ್ಮ, ಕನ್ನಡವೇ ಬಾಳಿನ ಪರಿಪೂರ್ಣತೆಯನ್ನು ಬಗೆದು ಅದಕ್ಕಾಗಿ ಹೋರಾಟ ಮಾಡಿದ ವೀರರ ಉಜ್ವಲ ಚರಿತ್ರೆ ಇದೆ. ಅದಕ್ಕಿಂತ ಹೆಚ್ಚಾಗಿ ಕನ್ನಡವೇ ಧರ್ಮ, ಕನ್ನಡ ಭಾಷೆ ಬಗ್ಗೆ ಅಭಿಮಾನ ಇರ್ತಕ್ಕಂಥದ್ದು, ಕನ್ನಡವನ್ನು ಉಳಿಸಬೇಕು, ಬೆಳೆಸಬೇಕು, ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ವಿಶ್ವಾಸ ಇರ್ತಕ್ಕಂಥವರು, ನಂಬಿಕೆ ಇರ್ತಕ್ಕಂಥವರು ಬಹಳ ಜನ ಇದ್ದಾರೆ. ಕನ್ನಡವೇ ಧರ್ಮ, ಕನ್ನಡವೇ ಬಾಳಿನ ಪರಿಪೂರ್ಣತೆಯನ್ನು ತೆಗೆದು ಅದಕ್ಕಾಗಿ ಹೋರಾಡಿ ಮಾಡಿದ ವೀರರ ಉಜ್ವಲ ಚರಿತ್ರೆ ಇದೆ. ಉಜ್ವಲ ಶ್ರೇಷ್ಠವಾಗಿರ್ತಕ್ಕಂಥ ಶ್ರೇಷ್ಠದ ಚರಿತ್ರೆ ಗಂಗರ ರಾಜ್ಯ ಗಂಗಾವಳಿ ಎಂದು ಹೆಸರಾಗಿದೆ. ಗಂಗಾ ರಾಜ್ಯ ಗಂಗಾವಳಿ ಎಂದು ಹೆಸರಾಗಿದೆ. ಅದರ ಮೊದಲ ರಾಜಧಾನಿ ಗಂಗರ ಮೊದಲ ರಾಜಧಾನಿ ಯಾವಾಗಿತ್ತು? ಗಂಗರ ಮೊದಲ
ಅಲ್ಲಿಂದ ಮುಂದಕ್ಕೆ 5 ಶತಮಾನಗಳವರೆಗೆ 5 ಶತಮಾನ 100 ವರ್ಷ ಸುಮಾರು 13 ವರ್ಷಗಳ ಈ ಲಿಂಗ ಆಳ್ವಿಕೆ ಅಂದರೆ ಎತ್ತರೆ ಶತಮಾನದವರೆಗೂ ಗಂಧದಲ್ಲಿ ಆಳ್ವಿಕೆ ಮಾಡುವುದನ್ನು ನಾವು ಕಾಣುತ್ತೇವೆ. 3 ವರ್ಷ. ಅಲ್ಲಿಯ ಪ್ರಮುಖ ರಾಜರು ಯಾರಪ್ಪ ಅಂತ ಹೇಳಿದ್ರೆ ಮಾರಸಿಂಹ, ರಾಚಮಲ್ಲ, ರಕ್ಕಸಗಂಧದ, ತಲಕಾಡು, ಪುಣ್ಯಭೂಮಿ. ಮಾರಸಿಂಹ ರಾಜ್ಯಭಾರ ಮಾಡ್ತಾನೆ, ರಾಚಮಲ್ಲ ರಾಜ್ಯದಲ್ಲಿ ಆಳ್ವಿಕೆ ಮಾಡ್ತಾನೆ, ರಕ್ಕಸಗಂಧದ ತಲಕಾಡು ಪುಣ್ಯಭೂಮಿಯವರ ಪುಣ್ಯಭೂಮಿ ಈ ತಲಕಾಡಾಗಿತ್ತು. ಅವರೊಂದಿಗೆ ಕೊನೆಯವರೆಗೂ ಒಂದು ಹಿರಿಯ ಜೀವಿ ಇತ್ತು. ಈ ಎಲ್ಲ ರಾಜರ ನಡುವೆ ಪ್ರಾರಂಭದಿಂದ ಹಿಡಿದು ಅಂತ್ಯದವರೆಗೆ ಒಬ್ಬ ಹಿರಿಯ ಅನುಭವಸ್ಥ ಜ್ಞಾನದ ಬಗ್ಗೆ ಅಭಿಮಾನ ಇರತಕ್ಕಂಥ ವ್ಯಕ್ತಿ ಅಲ್ಲಿ ಜೀವ ಇತ್ತು. ಅವರ ಹೆಸರು ಚಾಮುಂಡರಾಯ. ಅವರ ಹೆಸರು ಚಾಮುಂಡರಾಯ. ಆತ ಮಾರಸಿಂಹ, ರಾಜಮಲ್ಲ, ರಕ್ಕಸಗಂಧರ ಮಂತ್ರಿ. ಅವನು ಮಾರಸಿಂಹನಿಗೂ ಮಂತ್ರಿ ಆಗಿದ್ದ, ರಾಜಮಲ್ಲನಿಗೂ ಮಂತ್ರಿ ಆಗಿದ್ದ, ರಕ್ಕಸಗಂಧನಿಗೂ ಕೂಡ ಮಂತ್ರಿ ಆಗಿದ್ದ. ಹಾಗಾಗಿ ಅವನನ್ನ ಜನ ಹೆಸರು ಕರೆಯುತ್ತಿಲ್ಲ. ಅವನ ಹೆಸರು ಹಿಡಿದು ಚಾಮುಂಡರಾಯ ಚಾಮುಂಡರಾಯ ಅಂತ ಹೇಳಿ ಕರೀತಾ ಇರಲಿಲ್ಲ. ಅದರೊಳಗಾಗಿ ರಾಯ ಅಣ್ಣನಿಂದ ಕರೀತಾ ಇದ್ರು. ಏನಂತ ಕರೀತಿದ್ರು? ರಾಯ ಅಣ್ಣ ಅಂತ ಹೇಳಿ ಕರೀತಾ ಇದ್ರು. ಇದು ಸಂಬೋಧಿಸಿದ್ರು. ಅವನಿಗೆ ಕನ್ನಡ ಏರಿಯ ಹಂಬಲವೇ ಹಂಬಲ. ಅವನಿಗೆ ಬಹಳ ಹಂಬಲ ಇತ್ತು, ಆಸೆ ಇತ್ತು. ಏನು? ಕನ್ನಡವನ್ನ ಏಳಿಗೆ ಮಾಡಬೇಕು. ಏಳಿಗೆ ಅಭಿವೃದ್ಧಿ ಅಂತ ಕರ್ಕೊಂಡು ಏಳಿಗೆ ಅಭಿವೃದ್ಧಿ ಕಡೆಗೆ ಕರ್ಕೊಂಡು ಹೋಗುವಂತೆ ಆಸೆ ಇತ್ತು. ಅವನಿಗೆ ನಾನು ಏಳಿಗೆ ಹಂಬಲವೇ ಹಂಬಲ. ಸ್ವತಃ ಕವಿಯಾಗಿದ್ದ. ಅವನು ಕೃತಿ ಬರೀತಾನೆ, ತನಗೆ ಒಂದು ಕಾಣಿಕೆಯನ್ನು ಕೊಡ್ತಾನೆ. ಆ ಕೃತಿ ಹೆಸರು ಚಾಮುಂಡರಾಯ ಪುರಾಣ. ಕೃತಿ ಹೆಸರು ಚಾಮುಂಡರಾಯ ಪುರಾಣ ಅಂತೇಳಿ ಒಂದು ಕೃತಿಯನ್ನು ಕೂಡ ಚಾಮುಂಡರಾಯ ಬರೀತಾರೆ. ಎಂಬ ಹೆಸರಿನ 63 ಪುಣ್ಯ ಪುರುಷರ ಚರಿತ್ರೆಗಳಾಗಿರುತ್ತೆ. ಸುಮಾರು 63 ಜನರ ಚರಿತ್ರೆಯನ್ನು ಹೊಂದಿರತಕ್ಕಂತಹ ಕೃತಿನೇ ಚಾಮುಂಡರಾಯ ಪುರಾಣ ಇರ್ತಕ್ಕಂಥದ್ದು. ಇದು ಅವನು ಕನ್ನಡಕ್ಕೆ ಕೊಟ್ಟಿರ್ತಕ್ಕಂಥ ಕಾಣಿಕೆ ಆಗಿದೆ. ಚಾಮುಂಡರಾಯ ಕನ್ನಡಕ್ಕೆ ಕೊಟ್ಟಿರ್ತಕ್ಕಂಥ ಕಾಣಿಕೆ ಯಾವುದಪ್ಪ ಅಂತ ಹೇಳಿದ್ರೆ ಚಾಮುಂಡರಾಯ ಪುರಾಣ ಇರ್ತಕ್ಕಂಥದ್ದು. ಮುಂದೆ ಬಂದ್ರೆ 10ನೇ ಶತಮಾನದ ಕೊನೆಯ ಭಾಗದಲ್ಲಿ ಮುದುವರಲಿನ ತಂದೆ ತಾಯಿಯವರಿಗೆ ಹೇಳದೆ ಬೆಳೆಮಾರುವ ಉದ್ಯೋಗವನ್ನು ಕೃಷ್ಣಾ ತೀರದ ಮಡಲಿನಲ್ಲಿ ಮುಚ್ಚಿಟ್ಟು ತಲಕಾಡಿಗಳನ್ನು ನೋಡಿಕೊಂಡು 10ನೇ ಶತಮಾನದ ಸಂದರ್ಭದಲ್ಲಿ ಆ ಭಾಗದಲ್ಲಿ ಮುದುವಳಲು ಗ್ರಾಮ ಇತ್ತು. ಅದನ್ನ ಜನ್ಮಸ್ಥಳವನ್ನ ಪ್ರಸಿದ್ಧ ಕವಿಗಳಲ್ಲಿ ಕೂಡ ಒಬ್ಬರು. ಅವರು ತಂದೆ ತಾಯಿಯವರಿಗೆ ಹೇಳದೆ ಬಳೆ ಮಾರುವ ವೃತ್ತಿ ಅವರಾಗಿತ್ತು. ಬಳೆ ಮಾರಾಟ ಮಾಡಲಿಕ್ಕೆ ಕೆಲಸ ಮಾಡ್ತಾ ಇದ್ರು. ತಂದೆ ತಾಯಿ ಬಳೆ ಮಾರಲಿಕ್ಕೆ ಕಳಿಸಿರ್ತಕ್ಕಂಥ ಸಂದರ್ಭದಲ್ಲಿ ಹಾಗೆ ಬಳೆ ಮಾರಲಿಕ್ಕೆ ಬಂದಂತ ಆ ರನ್ನ ಕೃಷ್ಣಾ ತೀರದ ಮಡಲಿ, ಕೃಷ್ಣಾ ನದಿಗೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಮಳೆನಲ್ಲಿ ಅದನ್ನೆಲ್ಲ ಬಳೆಗಳನ್ನೆಲ್ಲ ಕೂತಿಟ್ಟು ತಲಕಾಡಿಗೆ ಊರಿಗೆ ಬರ್ತಾನೆ. ತಲಕಾಡಿಗೆ ಅವನು ಬರ್ತಾನೆ. ಕೆಲಸವನ್ನು ಬಿಟ್ಟು ಓಡಿ ಬಂದ. ಅವನು ಯಾಕೆ ಬಂದ? ಅವನ ಉದ್ದೇಶ ಏನಾಗಿತ್ತು? ಏನನ್ನಾಗಿ ಬಂದ? ತಲಕಾಡಿನ ಮಣ್ಣನ್ನ ಮಾಡೋದನ್ನ ಇಲ್ಲ. ಯಾಕೆ ಬಂದ? ಇಲ್ಲಿ ಒಬ್ಬ ಪ್ರಸಿದ್ಧ ವ್ಯಕ್ತಿ ಇದ್ದಾನೆ, ರಾಯ ಇದ್ದಾನೆ, ಅಣ್ಣ ಇದ್ದಾನೆ, ಯಾರೋ ಚಾಮುಂಡರಾಯ ಅಂತ ಹೇಳಿ ಅಲ್ಲಿಗೆ ಓಡಿ ಬರ್ತಾನೆ. ಆಮೇಲೆ ಅತ್ತಿಮಾಪೆ ಇದ್ದಾಳೆ, ಕವಿಗಳನ್ನ ಬೆಳೆಸ್ತಕ್ಕಂಥ ಅತ್ತಿಮಾಪೆ ಇದ್ದಾರೆ. ಕೈಸಿದಾಸೇನ ಗುರುಗಳ ಶಿಷ್ಯರೊಂದಿದೆ ಅಂತ ಹೇಳಿ ಅವರನ್ನು ನಂಬಿಕೊಂಡು ತನ್ನ ಮುದುವಳವನ್ನು ಬಿಟ್ಟು ಸೀದಾ ಇಲ್ಲಿಗೆ ತಲಕಾಡಿಗೆ ಓಡಿ ಬರ್ತಾರೆ. ಇರ್ತಕ್ಕಂಥ ಮುಂದೆ ದೊಡ್ಡ ಕವಿಯಾಗಿ ಅದು ಕಳಿಸಿ ವಿಹರಿಸುವ ಅದು ತಲಕಾಡು ಬೇರೆಯಾದರೆ ಇದಕ್ಕೆ ಪ್ರಸಿದ್ಧಿಯಾಗಿರೋದಕ್ಕೆ ಮುಂಚಿತವಾಗಿ ಕಲಾಶ್ರೀ ವಿಹರಿಸತಕ್ಕಂಥ ಕಲೆಯನ್ನ ಆಸ್ವಾದನೆ ಮಾಡತಕ್ಕಂಥ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ನನ್ನ ಮನೆ ಕಲಾವಿದೆ. ಕಡೆಗೆ ತನ್ನ ಊರು ಗಂಧವಾಡಿಯು ಹಬ್ಬಿ ಕನ್ನಡದ ಬಾವುಟವನ್ನು ಬಿತ್ತರದ ಬಾಲಿನಡೆಗೆ ಆರಾಧಿಸುತ್ತಾ ಓ ಕನ್ನಡ ನಾಡು ಆ
ವಿಸ್ತಾರವಾಗಿರ್ತಕ್ಕಂಥ ಭಾನು ಆಕಾಶ, ವಿಸ್ತಾರವಾಗಿರ್ತಕ್ಕಂಥ ಆಕಾಶದಂತೆ ಈ ತಲಕಾಡಿನ ವಿಸ್ತೀರ್ಣ ಇತ್ತು. ಎಲ್ಲರಿಗೂ ಕೂಡ ಓಹೋ ಕನ್ನಡ, ಆಹಾ ಕನ್ನಡಿ ಅಂತೇಳಿ ಹಾರಿಸಿ ಹಾರಿಸಿ ಹೋಲಿಸಿ ಕೆಚ್ಚರಿಯಬಹುದು ಅಂತೇಳಿ ಇಡೀ ನಾಡಿನಲ್ಲಿ ಕನ್ನಡವನ್ನು ಅಭಿವೃದ್ಧಿಪಡಿಸ್ತಾರೆ. ಅಲ್ಲಿ ಚಾಮರಾಯರಿಂದ ಎಲ್ಲರೂ ಕೂಡ ಕನ್ನಡ ಅಭಿವೃದ್ಧಿ ಆಗ್ತಿತ್ತು. ಎಲ್ಲರೂ ಕೂಡ ಕನ್ನಡ ಭಾಷೆಯನ್ನು ಮಾತನಾಡತಕ್ಕಂಥ ವ್ಯಕ್ತಿ ಹಿಡಿದಿದ್ರು. ಇಂಥ ವಿಜೃಂಭಣೆಯ ಕಾಲದಲ್ಲಿ ಇವರ ಕಡೆಗೆ ಚೋಳ ದೇಶದ ಕಡೆಯಿಂದ ಒಂದು ಬಿರುಗಾಳಿ ಬೀಸಿಕೊಳ್ಳುತ್ತೆ. ಬಿರುಗಾಳಿ ಬೀಸಿಕೊಂಡು ಚೋಳರು ಗುಡಿ ಗೋಪುರಗಳನ್ನು ಕಟ್ಟಿಸಿದರು. ಅಷ್ಟೊತ್ತಿಗೆ ಚೋಳ ದೇಶದವರು ಈ ರಾಜ್ಯವನ್ನು ವಶಪಡಿಸಿಕೊಂಡು ಅಲ್ಲಿ ಗುಡಿ ಗೋಪುರಗಳನ್ನು ಕಟ್ತಾರೆ. ರಾಜರಾಜೇಶ್ವರಿ, ವೈಕುಂಠ ನಾರಾಯಣ, ಮುರುಳೇಶ್ವರ, ಪಾತಾಳೇಶ್ವರ, ವೈದೇಶ್ವರಗಳನ್ನು ಕಟ್ಟಿಸಿದರು. ಅಲ್ಲಿ ಪ್ರಮುಖ ದೇವಾಲಯಗಳನ್ನು ಕಟ್ಟಿಸ್ತಾರೆ. ಆ ದೇವಾಲಯಗಳು ಯಾವಪ್ಪ ಅಂದ್ರೆ ರಾಜೇಶ್ವರ ದೇವಾಲಯ, ರಾಜೇಶ್ವರ, ವೈಕುಂಠ ನಾರಾಯಣ, ವೈಕುಂಠ ನಾರಾಯಣ ದೇವಾಲಯ, ಮುರುಳೇಶ್ವರ ದೇವಾಲಯ, ಮುರುಳೇಶ್ವರ ಮುಂತಾದ ದೇವಸ್ಥಾನಗಳನ್ನ ಚೋಳರು ಅಲ್ಲಿ ಕಟ್ಟಿಸ್ತಾರೆ. 1116 ವಿಷ್ಣುವರ್ಧನ ದೊರೆಯ ಆಳ್ವಿಕೆ ಪ್ರಾರಂಭವಾಯಿತು. ವಿಷ್ಣುವರ್ಧನ ದೊರೆ 1116ನೇ ಆರಂಭವಾಯಿತು. ವಿಷ್ಣುವರ್ಧನ ದೊರೆಯ ಕಾರ್ಯವನ್ನು ಕೇಳುತ್ತೀರಾ? ವಿಷ್ಣುವರ್ಧನ ಏನೇನು ಅಭಿವೃದ್ಧಿ ಮಾಡ್ತಾನೆ ಅಂತ ಕೇಳ್ತೀರಾ? ವಿಕ್ರಮ ಚೋಳನ ಸೇನಾನಿ ಆದಿಯವನನ್ನು ಮನೆಗೆ ಬಿಡಿಸಿ ಹೊಯ್ಸಳರ ಕನ್ನಡ ಬಾವುಟವನ್ನು ಹಾರಿಸಿ ಗೆಲ್ಲಿನ ಸ್ಮಾರಕವಾಗಿ ತಲಕಾಡಿನ ಮೇಲೆ ವಿಜಯನಾರಾಯಣನ ಗುಡಿ ಕಟ್ಟಿ ಮನೆಗೆ ಬಂದು ಗೆಲ್ಲಿನ ಕಥನವನ್ನು ಬಣ್ಣಿಸಿ ಎಬ್ಬಿಸಿದರು. ನನಗೆ ಹೊಯ್ಸಳರ ವಿಷ್ಣುವರ್ಧನ ರಾಜ ವಿಷ್ಣುವರ್ಧನ ಆಳ್ವಿಕೆಯನ್ನ ಪ್ರಾರಂಭ ಮಾಡ್ತಾನೆ. ದೊರೆಯ ಆಳ್ವಿಕೆ ಆರಂಭ ಆಗುತ್ತೆ. ವಿಷ್ಣುವರ್ಧನ ದೊರೆಯ ಕಾರ್ಯವನ್ನು ಕೇಳಿದ ವಿಕ್ರಮ ಚೋಳ ದೇಶದ ವಿಕ್ರಮ ಸೇನಾನಿಯಾಗಿರ್ತಕ್ಕಂಥ ಆದಿಯವನನ್ನು ಸೋಲಿಸಿ ಮನೆಗೆ ಕಳಿಸ್ತಾನೆ. ಹೊಯ್ಸಳರ ಕನ್ನಡ ಬಾವುಟವನ್ನು ಹಾರಿಸ್ತಾನೆ. ಗೆಲುವಿನ ಸ್ಮಾರಕವಾಗಿ ತಲಕಾಡಿನ ನೆಲದ ಮೇಲೆ ವಿಜಯನಾರಾಯಣ ದೇವಾಲಯವನ್ನ ನಾರಾಯಣ ದೇವಸ್ಥಾನವನ್ನ ಆರಂಭವಾಗಿ ಸ್ಥಾಪನೆ ಮಾಡ್ತಾರೆ, ಕಟ್ಟಿಸ್ತಾರೆ. ಮನೆಗೆ ಒಂದು ಗೆಲುವಿನ ಕಥನವನ್ನು ಬಡಿಸಿಯೇ ಬಡಿಸಿದರು. ಹೊಯ್ಸಳರು ಹೋದ ನಂತರ ವಿಜಯನಗರ ಆದಮೇಲೆ ವಿಜಯನಗರ ಸಾಮ್ರಾಜ್ಯ ರಾಜರು ಆ ರಾಜ್ಯವನ್ನು ವಶಪಡಿಸಿಕೊಳ್ತಾರೆ. ಮೈಸೂರಿನ ಒಡೆಯರು ಬಂದರು. ಆದರೆ ಯಾರು ಬಂದರೇನು, ಯಾರು ಹೋದರೇನು, ತಿರುಗುವ ಕಾಲಚಕ್ರವನ್ನು ನಿಲ್ಲಿಸುವುದಕ್ಕೆ ಯಾರಿಗೆ ಸಾಧ್ಯ? ತಿರುಗತಕ್ಕಂಥ ಈ ಕಾಲಚಕ್ರವನ್ನು ನಿಲ್ಲಿಸಲಿಕ್ಕೆ ಯಾರು ಸಾಧ್ಯ ಇಲ್ಲ. ತಲಗಾಡಿ ಕೆಟ್ಟ ಒಟ್ಟು ಕಾಯವನ್ನು ಉಳಿಸಿದೆ. ತಪ್ಪಿಸಲು ತಪಸ್ಸು ಮಾಡಿದರೂ ಸಾಧ್ಯವೇ ಇಲ್ಲವಾಗಿದೆ. ಅದು ತಪ್ಪಿಸೋದಕ್ಕೆ ಎಷ್ಟೇ ತಪಸ್ಸು ಮಾಡಿದ್ರು ಕೂಡ ಅಲ್ಲಿಂದ ತಪ್ಪಿಸೋದಕ್ಕೆ ಅದು ಅಸಾಧ್ಯವಾಗಿರ್ತಕ್ಕಂಥದ್ದು, ಸಾಧ್ಯವೇ ಇಲ್ಲವಾಗಿದೆ. ಈ ರೀತಿ ಈ ಕನ್ನಡಾಡನ್ನ ಅವರು ತಲಕಾಡಿನ ವಂಶಸ್ಥರು ಆಳ್ವಿಕೆ ಮಾಡ್ತಾರೆ. ಆಮೇಲೆ ಚೋಳರು ಬರ್ತಾರೆ, ಹೊಯ್ಸಳರು ಬರ್ತಾರೆ, ವಿಜಯನಗರದ ಸಾಮ್ರಾಜ್ಯರು ಬರ್ತಾರೆ, ಮೈಸೂರಿನ ಒಡೆಯರು ಬರ್ತಾರೆ. ಹೀಗೆ ಈ ನಾಡಿನ ಹಲವಾರು ರಾಜ್ಯಗಳು ವಶಪಡಿಸಿಕೊಂಡು ಆಳ್ವಿಕೆಯನ್ನು ಮಾಡ್ತಾರೆ. ತಮ್ಮದೇ ಆಗಿರ್ತಕ್ಕಂಥ ಕಾಣಿಕೆ ಕೊಡೋದನ್ನ ನಾವು ಕಾಣುತ್ತೇವೆ. ಇದು ಯಾವ್ಯಾವ ರಾಜರು ನಮ್ಮ ರಾಜ್ಯವನ್ನ ಆಳ್ವಿಕೆ ಮಾಡಿದ್ರು ಅನ್ನೋದಕ್ಕೆ ಉದಾಹರಣೆ. ಎಷ್ಟೇ ತಪಸ್ಸು ಮಾಡಿದ್ರು ಕೂಡ ಆ ದಾಳಿಯನ್ನ ತಪ್ಪೋದಕ್ಕೆ ಸಾಧ್ಯ ಆಗಲಿಲ್ಲ. ತಲಕಾಡಿಗೆ ಕಡೆ ಸಮಯ ಬಂದೇ ಬಂತು. ಅದು ಬೇರೆ ಹೋಗ್ತಕ್ಕಂಥ ಮುಂದೆ ತಲಕಾಡಿನ ಕಡೆಗೆ ಪ್ರವೇಶವನ್ನು ಒತ್ತುಕೊಂಡು ನಿಂತಿದ್ದ 2 ಮತಗಳನ್ನು ಓದುತ್ತಿರುವಾಗ ನನ್ನ ಕಣ್ಣು ಮುಂದೆ ತಲಕಾಡಿನ ನೆಲದ ಮೇಲೆ ವೈಭವದಿಂದ ಭದ್ರವಾದ ಕತೆ ಹಕ್ಕಿ ಅಂತ ತಿಳಿಸಿ ಪಾದರಾಗಿತ್ತೆಯನ್ನು ಕುರಿತು ಮೃಗಜಲದಂತೆ ಮಾಯ ಮಾಡಿತು. ಇದು ಕೀರ್ತಿನಾರಾಯಣ ಕ್ರಿಸ್ತ ಶಕಾಬ್ದ 1117ನೇ ವರ್ಷದಲ್ಲಿ ವಿಷ್ಣುವರ್ಧನ ದೇವ ತಲಕಾಡಿನ ವಿಜಯದ ನಿಮಿತ್ತ ವೀರನಾರಾಯಣ ಹೆಸರಿನಲ್ಲಿ ಗುಡಿ ಕಟ್ಟಿಸಿದರು. ಇಷ್ಟೆಲ್ಲ ಅವರು ಕಥೆಯನ್ನ ಬರೆತಕ್ಕಂಥ ಸಂದರ್ಭದಲ್ಲಿ, ಪ್ರವಾಸ ಕಥನವನ್ನು ಬರೆತಕ್ಕಂಥ ಸಂದರ್ಭದಲ್ಲಿ ಈಗ ತಲಕಾಡನ್ನ ಯಾರ್ಯಾರು ಆಳ್ವಿಕೆ ಮಾಡಿದ್ರು, ಏನೇನು ಕೊಡುಗೆಗೊಂಡ್ರು ಅನ್ನೋದನ್ನ ಲೇಖಕರಾಗಿರ್ತಕ್ಕಂಥ ಹಿರೇಮಲ್ಲೂರು ಈಶ್ವರನವರು ನೆನಪು ಮಾಡಿಕೊಡ್ತಾರೆ.
ಪಾತ್ರ ಅಂತ ಹೇಳಿದ್ರೆ ಚಿಟ್ಟೆ, ಬಣ್ಣ ಬಣ್ಣದ ಚಿಟ್ಟೆ. ಚಿಟ್ಟೆಗಳು ಹೇಗೆ ಬಣ್ಣ ಬಣ್ಣದ ಚಿಟ್ಟೆಗಳು ನಮಗೆ ಆಗುತ್ತವೋ ಹಾಗೆ ಈ ತಲಕಾಡನ್ನ ಆಳ್ವಿಕೆ ಮಾಡಿರ್ತಕ್ಕಂಥ ರಾಜರ ಊಟಗಳು ಕಣ್ಣು ಮುಂದೆ ಬಂದು ಹೋಗ್ತಾ ಇದ್ದು ಮೃಗಜಲದಂತೆ ಮಾಯವಾಯಿತು. ಮೃಗಜಲ, ಮೃಗ ಅಂದ್ರೇನು? ಪ್ರಾಣಿ. ಜಲ ಅಂದ್ರೆ ನೀರು. ಮೃಗಜಲ ಅಂದ್ರೆ ಇವು ಮರಳುಗಳಲ್ಲಿರ್ತಕ್ಕಂಥದ್ದನ್ನ ಓಎಸ್ಎಸ್ ಆಗಿರ್ತೀವಿ. ಅಂದ್ರೆ ಆ ಮರಳುಗಳಲ್ಲಿ ನಮ್ಗೆ ಅನುಭವವಾಗಿ ದೂರ ನೀರು ಕಂಡಂಗೆ ವಾಸ ಆಗುತ್ತೆ, ಕಲ್ಪನೆ ಬರುತ್ತೆ. ಹತ್ರಕ್ಕೆ ಹೋದಾಗ ನೀರಿರಲ್ಲ, ಅಲ್ಲಿ ಕೇವಲ ನೀರ್ತಕ್ಕಂಥ ಮರ ಅಷ್ಟೇ ಇರುತ್ತೆ. ಇದನ್ನ ಮೃಗಜಲ ಅಂತ ಕರಿತೀವಿ. ಅಂದ್ರೆ ಆ ನೀರನ್ನು ನೋಡಿದಾಗ ಪ್ರಾಣಿಗಳು ಈ ರೀತಿ ಅಂತೇಳಿ ನೀರನ್ನ ಹತ್ರ ಬರ್ತವೆ. ಅಲ್ಲಿ ನೀರು ಇರೋದಿಲ್ಲ. ಪುನಃ ಮುಂದೆ ಕಾಣತಕ್ಕಂಥ ಪ್ರದೇಶಕ್ಕೆ ಸ್ಥಳಕ್ಕೆ ಅವು ಹೋಗ್ತವೆ. ಅದನ್ನ ಮೃಗಜಲ ಅಂದ್ರೆ ವಿಶಾಲವಾದ ನೀರಿಗೆ ಸಮತಟ್ಟಾದ ಕಟ್ಟಳೆಯಲ್ಲಿ ನೀರಿಲ್ಲದಿದ್ರೂ ನೀರಿನ ಬಿಸಿಲಿನ ಜಲದಿಂದ ದೂರದಿಂದ ನೋಡುವಾಗ ನೀರು ಇದೆ ಅಂತಕ್ಕಂಥ ಭಾವನೆ ಕಾಣುತ್ತೆ. ಇದನ್ನ ಕಂಡು ಬಿಸಿಲಿನ ಜಲಕ್ಕೆ ಕಂಗಾಲಾಗಿ ಬಾಯಾರಿಕೆ ಪ್ರಾಣಿಗಳು ನೀರು ಸಿಕ್ಕಿದೆ, ನೀರು ಕುಡಿಯೋಣ ಅಂತ ಸಂತೋಷದಿಂದ ಬಂದಾಗ ಅಲ್ಲಿ ನಿರಾಶೆಯ ಭಾವನೆ ಕಾಣುತ್ತೆ. ಮತ್ತೆ ಮುಂದೆ ನೋಡ್ತವೆ, ಆಗ ಅತಿ ದೂರದಲ್ಲಿ ನೀರಿದ್ದಂತೆ ಕಂಡು ಓಡ್ತವೆ. ಅಲ್ಲಿಯೂ ನೀರು ಕಾಣದೆ ನಿರಾಶೆ ಬರ್ತವೆ. ಹೀಗೆ ನೀರಿಲ್ಲದ ಜಾಗದಲ್ಲಿ ನೀರಿದ್ದಂತೆ ವಾಸವಾಗುವುದೇ ಮೃಗಜಲ. ಹಾಗೆ ಮೃಗಜಲದಂತೆ ಕಂಡು ಎಲ್ಲರೂ ಕೂಡ ಮಾಯ ಹೋಗ್ತವೆ. ಲೇಖಕರಾಗಿರ್ತಕ್ಕಂಥ ಹಿರೇಮಲ್ಲು ಈಶ್ವರನ ಬಗ್ಗೆ. ಇದು ಕೀರ್ತಿನಾರಾಯಣ ದೇವರ. ಇವರು ಒಂದು ದೇವಸ್ಥಾನ ಮಾಡ್ತಾರೆ. ಆ ದೇವಸ್ಥಾನದ ಹೆಸರೇ ಕೀರ್ತಿನಾರಾಯಣ ದೇವಸ್ಥಾನ. ಕೀರ್ತಿ ನಾರಾಯಣ ದೇವಾಲಯ ದೇವಸ್ಥಾನ ಇವರು ನೋಡ್ತಾರೆ. ತಲಕಾಡಿನ ವಿಜಯದ ನಿಮಿತ್ತ ವಿಜಯದ ಸಂಕೇತವಾಗಿ ವೀರನಾರಾಯಣ ಹೆಸರಲ್ಲಿ ಈ ಗುಡಿಯನ್ನ ಕಟ್ಟಲಾಗಿದೆ. ವೀರನಾರಾಯಣ ಅವರ ದೇವರ ಹೆಸರಲ್ಲಿ ಅವರು ವಿಷ್ಣುವರ್ಧನ ದೇವಸ್ಥಾನವನ್ನ ಕಟ್ಟಿರ್ತಾರೆ. ಯಾಕೆಂದ್ರೆ ಆ ವಿಜಯದ ಸಂಕೇತವಾಗಿ ತಲಕಾಡನ್ನ ತನ್ನ ವಶಪಡಿಸಿಕೊಂಡಿರ್ತಕ್ಕಂಥ ನೆನಪಿನ ಸಂಕೇತವಾಗಿ ಆ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ. ಕೀರ್ತಿನಾರಾಯಣ ದೇವಾಲಯದ ಆಚೆಗೆ 150 ಗಜ ಅಂತಂದರೆ ವೈದೇಶ್ವರ ದೇವಾಲಯ. ಈ ದೇವಾಲಯದ ರಚನೆಯ ಕಾಲ ನಿಶ್ಚಿತವಾಗಿ ತಿಳಿದುಬಾರದಿದ್ದರೂ ಈಗ ಸಿಕ್ಕಿರುವ ಆಧಾರಗಳ ಅನ್ವಯ ಇದರ ಕಾಲವನ್ನು 13ನೇ ಶತಮಾನದ ಪೂರ್ವಕ್ಕೆ ತಂದಿರುವುದು. ದೇವಾಲಯದ ಹೊರವಲಯದಲ್ಲಿರುವ ಕಲಶಗಳು, ಗರ್ಭಗುಡಿಯ ಗೋಪುರವು, ಶಿಲ್ಪದ ನಿರ್ಮಾಣದಲ್ಲಿ ತೋರಿರುವ ಕೆಲವು ವಿಶಿಷ್ಟ ರೂಪಗಳು, ಕಟ್ಟಡಕ್ಕೆ ಉಪಯೋಗಿಸುವ ಸಾಮಗ್ರಿಯು ಈ ಕಾಲವನ್ನು ನಿರ್ದೇಶಿಸುವವು. ಇವು ಶೃಂಗೇರಿಯ ವಿದ್ಯಾಶಂಕರ ದೇಗುಲ, ಹಂಪಿಯ ಹಜಾರರಾಮನ ಗುಡಿ, ತಡಪತ್ರಿಯ ನೇಪಾಕ್ಷ ಮಂದಿರ, ತಲಕಾಡಿನ ವೈದೇಶ್ವರ ದೇವಾಲಯಕ್ಕೆ ಸರಿ ಹೊಂದುವ ಕಟ್ಟಡಗಳಾಗಿರುವುದರಿಂದ 13ನೇ ಶತಮಾನದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ದೇವಾಲಯ ಸ್ಪಷ್ಟವಾಗಿರುತ್ತೆ. ಅಲ್ಲಿ ಕೀರ್ತಿನಾರಾಯಣ ದೇವಾಲಯದ ಆಚೆಗೆ ಕೀರ್ತಿನಾರಾಯಣ ದೇವಾಲಯ ನೋಡಿಕೊಂಡು ಅದು ಮುಂದೆ ಹೋದ್ರೆ 150 ಗಜ ಅಡಿಗಳಷ್ಟು ದೂರ ಹೋದಾಗ 150 ಗಜ ಅಂದ್ರೆ ಅಡಿಗಳಷ್ಟು ದೂರ ಹೋದಾಗ ಅಲ್ಲಿ ಸಿಗ್ತಕ್ಕಂಥದ್ದು ತಲಕಾಡಿನ ಗಜದ ಅಂದದ ವೈದೇಶ್ವರ ದೇವಾಲಯ ಇದೆ. ದೇವಾಲಯ ಹೆಸರು ವೈದೇಶ್ವರ ದೇವಾಲಯ. ದೇವಾಲಯ ನಾವು ನೋಡಬಹುದಾಗಿದೆ. ಈ ದೇವಾಲಯ ಯಾವಾಗ ನಿರ್ಮಾಣ ಆಯಿತು ಅನ್ನೋದಕ್ಕೆ ಇತರೆ ಸ್ಪಷ್ಟವಾಗಿರುವುದೇ ಇರೋದಿಲ್ಲ. ಕಾಲ ನಿಶ್ಚಿತವಾಗಿ ತಿಳಿದುಬಂದಿದ್ದು ಈಗ ಸಿಕ್ಕಿರುವ ಆಧಾರಗಳ ಮೇಲೆ, ಅಲ್ಲಿ ಸಿಕ್ಕಿರ್ತಕ್ಕಂಥ ಮಾಹಿತಿಗಳ ಆಧಾರದ ಮೇಲೆ 13ನೇ ಶತಮಾನದ ಪೂರ್ವಕ್ಕೆ ಬಂದಿರತಕ್ಕಂಥದ್ದು. ಈ ದೇವಾಲಯವನ್ನ ಸುಮಾರು 3ನೇ ಶತಮಾನದ ಪೂರ್ವದಲ್ಲಿ ಕಟ್ಟಿರಬಹುದು ಎಂಬತಕ್ಕಂಥ ಮಾತನ್ನ ಅವರು ಸಿಕ್ಕತಕ್ಕಂಥ ಆಧಾರಗಳ ಸಂಕೇತವಾಗಿ ಹೇಳೋದನ್ನು ಕಾಣ್ತೀವಿ. ದೇವಾಲಯದ ಹೊರವಲಯದಲ್ಲಿ ಇರುವ ಕಲಶಗಳು, ದೇವಾಲಯದ ಹೊರಗಡೆ ಗರ್ಭಗುಡಿಯ ಮೇಲಿರ್ತಕ್ಕಂಥ
ಶಿಲ್ಪ ರೂಪಗಳನ್ನು ನೋಡಿದಾಗ ಆ ಶಿಲ್ಪವನ್ನು ಯಾಕೆ ಕೆಲ ಮಾಡಿದೆ ಅನ್ನೋದನ್ನು ನೋಡಿದಾಗ ಕಟ್ಟಡಕ್ಕೆ ಉಪಯೋಗಿಸುವ ಸಾಮಗ್ರಿಯನ್ನು ಈ ಕಾಲವು ನಿರ್ಧರಿಸುತ್ತೆ. ಅಂದ್ರೆ ಆ ಶಿಲ್ಪವನ್ನು ಯಾಕೆ ಕೆತ್ತನೆ ಮಾಡಿದ್ದಾರೆ, ಅಲ್ಲಿ ಬಳಸತಕ್ಕಂಥ ಸಾಮಗ್ರಿಗಳಾಗಿರ್ಬೋದು, ಆ ಶಿಲ್ಪಕಲೆಯ ರೂಪ ಆಗಿರ್ಬೋದು, ಇವುಗಳೆಲ್ಲ ಆಧಾರದ ಮೇಲೆ 13ನೇ ಶತಮಾನದಲ್ಲಿ ಆ ದೇವಾಲಯ ನಿರ್ಮಾಣ ಆಗಬಹುದು ಎಂಬತಕ್ಕಂಥ ನಿರ್ಧಾರಕ್ಕೆ ಬರ್ತಾರೆ. ನೀವು ಶೃಂಗೇರಿಯ ವಿದ್ಯಾಶಂಕರ ದೇಗುಲ, ಶೃಂಗೇರಿ ಇದೀರ ವಿದ್ಯಾಶಂಕರ ದೇಗುಲ ಆಗಿರುತ್ತದೆ. ಅಂಬೆಯ ಅಜರರಾಮನ ಗುಡಿ ತರ ಇರ್ತಕ್ಕಂಥದ್ದು, ತಾಳಪತ್ರೆಯ ಲೇಪಾಕ್ಷ ಮಂದಿರ, ತಲಕಾಡಿನ ವೈದೇಶ್ವರ ದೇವಾಲಯ ಇವೆಲ್ಲವೂ ಕೂಡ ಒಂದೇ ರೀತಿ ಇರೋದ್ರಿಂದ ಈ ದೇವಾಲಯಗಳನ್ನ ಸುಮಾರು 13ನೇ ಶತಮಾನದ ಪೂರ್ವ ಭಾಗದಲ್ಲಿ ನಿರ್ಮಾಣ ಮಾಡಿರಬಹುದು ಎಂಬತಕ್ಕಂಥ ಅಂದಾಜನ್ನ ಮಾಡಿರ್ತಕ್ಕಂಥದ್ದು. ಸಂಜೆ ದಾರ್ಶನಿಕರು ತಲುಪಿದ್ರು. ಇಲ್ಲಿ ಸಾಯಂಕಾಲ ಆದರೂ ಕಪ್ಪು ಪರದೆ ಹಿರಿಯ ಮೇಲೆ ಪ್ರವಾಸದಿಂದ ಹಿಡಿಯುತ್ತಿತ್ತು. ನಾವಾಗ ಪಾತಾಳೇಶ್ವರನ ಗುಡಿಯಿಂದ ಮೊಳೇಶ್ವರ ದೇಗುಲಗಳಿಗೆ, ಮೊಳೇಶ್ವರದಿಂದ ಗೋಕರ್ಣೇಶ್ವರ, ಅಲ್ಲಿಂದ ವೀರಭದ್ರಗಳಿಗೆ ಮಳೆಯಲ್ಲಿ ಸಿಕ್ಕಿ ಬೀಳುತ್ತಿದ್ದ ಕಾಲುಗಳನ್ನು ಕಸುವಿನಿಂದ ಬೀಳುತ್ತಾ ಮುಂದಕ್ಕೆ ಬಾಗಿ ಉದ್ವೇಗ ಅನುತಾಪಗಳನ್ನು ಬೆಂದ ದಯಾದಲ್ಲಿರಿಸಿಕೊಂಡು ನಾಗಾಲೋಕಕ್ಕೆ ನಡೆಯುತ್ತಿದ್ದೆವು. ಸಂಜೆಗೆ ಸಾಯಂಕಾಲ ಆಗ್ತಾ ಇತ್ತು. ಕಪ್ಪು ಪರದೆ ಹಿಡಿಯ ಮೇಲೆ ರಭಸದಿಂದ ಹಿಡಿಯುತ್ತಿತ್ತು. ಕಪ್ಪು ಪರದೆ ಅಂದ್ರೆ ಸಾಯಂಕಾಲ ಆಗ್ತಾ ಸೂರ್ಯೋದಯ ಅಸ್ತ, ಸೂರ್ಯನ ಅಸ್ತ ಆಗ್ತಾ ಇದ್ದ ಸೂರ್ಯ ರಭಸದಿಂದ ಇಳಿಯುತ್ತಾ ಇತ್ತು. ಇಳೆ ಅಂದ್ರೆ ಭೂಮಿಯ ಕಡೆಗೆ ಸಾಯಂಕಾಲ ಬರ್ತಾ ಇತ್ತು. ಇಲ್ಲಿ ಭೂಮಿಯ ಕಡೆಗೆ ಸೂರ್ಯ ಅಸ್ತಮ ಆಗ್ತಾ ಇದ್ದ, ಸಾಯಂಕಾಲ ಸುತ್ತ ಕತ್ತಲು ಆಗ್ತಾ ಇತ್ತು. ಇವರಾಗ ಇವೆಲ್ಲರೂ ಕೂಡ ಪ್ರವಾಸಕ್ಕೆ ಹೋಗ್ತಕ್ಕಂಥವರೆಲ್ಲರೂ ಕೂಡ ಪಾತಾಳೇಶ್ವರನ ಗುಡಿಯಿಂದ ಮೊಳೇಶ್ವರನ ದೇವಾಲಯಕ್ಕೆ, ಪಾತಾಳೇಶ್ವರ ದೇವಸ್ಥಾನ ನೋಡ್ಕೊಂಡು ಮುಂದೆ ಇನ್ನೊಂದು ದೇವಸ್ಥಾನ ಇತ್ತು, ಮೊಳೇಶ್ವರ ದೇವಸ್ಥಾನ. ಆ ದೇವಸ್ಥಾನ ಕಡೆಗೆ ಮೊಳೇಶ್ವರ ನೋಡ್ಕೊಂಡು ಗೋಕರ್ಣೇಶ್ವರ ದೇವಸ್ಥಾನದ ಕಡೆಗೆ, ಆ ದೇವಸ್ಥಾನವನ್ನು ನೋಡ್ಕೊಂಡು ವೀರಭದ್ರನಿಗೆ ಮಳೆಯಲ್ಲಿ ಸಿಕ್ಕಿ ಬೀಳುತ್ತಿದ್ದ ಕಾಲುಗಳನ್ನ ಕಸುವಿನಿಂದ ಶಕ್ತಿಯಿಂದ ಹಾಕೊಂಡು ಕಿತ್ಕೊಂಡು ಇವರು ಬರ್ತಾ ಇದ್ರು. ಕಸು ಕಡೆಗೆ ಬರ್ತಾ ಇದ್ರು. ಬಾಗಿ ಉದ್ವೇಗ ಅನುತಾಪವನ್ನು ಸಿಕ್ಕಾಪಟ್ಟೆ ಮಾಡೋದು. ಒಂದು ಆಮೇಲಮ್ಮ ಇರ್ತಕ್ಕಂಥವರು ಅಲ್ಲಿ ಶಾಪ ಹಾಕಿದ್ರು. ಹಾಗಾಗಿ ಸಿಕ್ಕಾಪಟ್ಟೆ ಮಾಡಿದೆ ಅಂತಕ್ಕಂಥ ನಾವು ಮನೆ ಮೈಸೂರು ದಸರಾ ಸಂದರ್ಭದಲ್ಲಿ ಅವುಗಳನ್ನು ನೆನಪು ಮಾಡ್ತಿರ್ತಾರೆ. ವೃತ್ತಪತ್ರಿಕೆ ಅವ್ನು ಓದ್ತಾ ಇದ್ರೆ ನನಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ದಿನಪತ್ರಿಕೆಯಲ್ಲೂ ಬರ್ತಾ ಇದೆ. ಅಲಮೇಲಮ್ಮ ಇರ್ತಕ್ಕಂಥವಳು ಓದ್ತಕ್ಕಂಥ ಸಂದರ್ಭದಲ್ಲಿ ಅವನ ಬೆನ್ನಟ್ಟಿ ವಿಜಯನಗರ ಮೈಸೂರಿನ ಒಡೆಯರು ಕೊಟ್ಟಂತ ಸಂದರ್ಭದಲ್ಲಿ ಅವರು ಶಾಪ ಹಾಕ್ತಾರೆ. ಏನ್ ಶಾಪ ಅಂದ್ರೆ ತಲಕಾಡು ಮರಳಾಗಿ, ಆಮೇಲೆ ನದಿ ಮಡುವಾಗಿ ಮೈಸೂರು ಒಡೆಯರಿಗೆ ಮಕ್ಕಳು ಇಲ್ಲಂತಾಗ್ಲಿ. ತಲಕಾಡು ಮರಳಾಗಿ ನದಿ ಮಡುವಾಗಿ ಮೈಸೂರಿನ ಒಡೆಯರಿಗೆ ಮಕ್ಕಳು ಇಲ್ಲಂಗಿರಲಿ ಅಂತೇಳಿ ಶಾಪ ಆಗ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕೂಡ ಅದು ನಿಜವಾಗಿ ಕಾಡ್ತಾ ಇದೆ ಅಂತಕ್ಕಂಥ ಮಾತನ್ನ ನಾವು ಕೇಳ್ತೀವಿ. ಹಾಗಾಗಿ ತಲಕಾಡಿನ ಹತ್ರ ಹೋದ್ರೆ ಸುತ್ತಮುತ್ತ ಎಲ್ಲಿ ನೋಡಿದ್ರು ಕೂಡ ಬರೀ ಮರಳೆ ಆಮೇಲೆ ಅಲ್ಲಿ ಆ ನದಿ ಸಿಕ್ಕಾಪಟ್ಟೆ ಮರುವಾಗಿ ಆ ಊರನ್ನ ಬಿಟ್ಟು ಆ ಕಡೆ ಹೋಗೋದಕ್ಕೆ ಅಸಾಧ್ಯವಾದದಲ್ಲಿ ಅಲ್ಲಿ ಕೊಡುವಿದೆ. ಆಮೇಲೆ ಮೈಸೂರು ರಾಜರಿಗೆ ಮಕ್ಕಳು ಇಲ್ಲದಾಗಿ, ಮೈಸೂರು ರಾಜರಿಗೆ ಇವತ್ತು ಕೂಡ ಮೂಲ ರಾಜರಿಗೆ ಮಕ್ಕಳೇ ಇರುತ್ತೆ. ದತ್ತು ಪುತ್ರ ತೆಗೆದುಕೊಂಡಾಗ ಈಗ ಎದುರು ರಾಜ ದತ್ತುಪುತ್ರ ಆಗಿರೋದ್ರಿಂದ ಅವ್ರಿಗೆ ಮಕ್ಕಳಾಗಿದೆ. ಅವ್ರಿಗೆ ಬರ್ತಕ್ಕಂಥ ಮಗು ಮುಂದೆ ಬೆಳೆದಂತ ಸಂದರ್ಭದಲ್ಲಿ ಮಕ್ಕಳಾಗಲ್ಲ ಇರ್ತಕ್ಕಂಥದ್ದು ಇತಿಹಾಸವನ್ನು ಹೇಳ್ಕೊಂಡು ಬರ್ತಾ ಇರ್ತಕ್ಕಂಥ ನಾವು ಕಾಣ್ತೇವೆ. ಹಾಗಾಗಿ ಆ ಮಾಡಲಿನಲ್ಲಿ ಕಾಲದ ಕಸುವಿನಿಂದ ಕಷ್ಟಪಟ್ಟು ಕಿತ್ಕೊಂಡು ಮುಂದಕ್ಕೆ ಬಾಗಿ ಉದ್ವೇಗ ಅನುತಾಪಗಳನ್ನು ಬೆಂದ ಹೃದಯದಲ್ಲಿಸಿಕೊಂಡು ಉದ್ವೇಗ ಇದನ್ನು ನೋಡಬೇಕು, ಆಸೆ ಉದ್ವೇಗ ಇವರು ಬೆಂದ ಹೃದಯ ಆರಿಸಿ ಸಾಕಾಗಿ ಕಾರ್ಯಕ್ರಮಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿಗಳಲ್ಲಿ ಅವರು ನಾಗಾಲೋಕಕ್ಕೆ ಎಷ್ಟೊತ್ತಿಗೆ ಈ ಊರನ್ನ ಬಿಟ್ಟು ಹೋಗುವುದನ್ನ ಮುಂದಿನ ಸಾಲನ್ನು ನೋಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅವರು ಮುಂದೆ ಹೋಗ್ತಾ ಇರ್ತಾರೆ. ಈ ರೀತಿಯಾಗಿ ಅವರು ಆ ತಲಕಾಡಿನ ಪ್ರವಾಸವನ್ನ ಕೈಗೊಂಡ ಸಂದರ್ಭದಲ್ಲಿ ಅವನ್ನೆಲ್ಲವನ್ನು ಕೂಡ ದೇವಾಲಯಗಳನ್ನೆಲ್ಲವನ್ನು ಕೂಡ ಪ್ರದರ್ಶನ ಹಾಕೊಂಡು ಸಂತೋಷದಿಂದ ಇವರು ತಮ್ಮ ಪ್ರವಾಸವನ್ನ ಮುಕ್ತಾಯ ಮಾಡ್ತಾ ಇರ್ತಾರೆ. ಇಷ್ಟು
ಇವತ್ತಿನ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಮಾಡ್ಕೊಡ್ತೀನಿ. ಅಂದ್ರೆ ಈ ತಲಕಾಡನ್ನ ಯಾರ್ಯಾರು ಆಳ್ವಿಕೆ ಮಾಡ್ತಾ ಇದ್ರು, ಆ ಆಳ್ವಿಕೆ ಸಂದರ್ಭದಲ್ಲಿ ಯಾರ್ಯಾವ ದೇವಾಲಯವನ್ನು ಕಟ್ಟಿದ್ರು ಅನ್ನೋದನ್ನ ನಾವು ನೋಡಿದ್ವಿ. ಆಮೇಲೆ ಅಲ್ಲಿ ಯಾರ್ಯಾರು ಆಳ್ವಿಕೆ ಮಾಡಿದ್ರು ಸ್ಪಷ್ಟವಾಗಿ ಅರ್ಥ ಆಯ್ತು. ಈಗ ಒಂದು ಪ್ರಶ್ನೆಗಳಲ್ಲಿ ಗದ್ಯ ಭಾಗ ಸಂಬಂಧಪಟ್ಟಾಗೆ ನಾವು ನಾಳೆ ಬರುವಾಗ ಅಭ್ಯಾಸ ಮಾಡಿಕೊಂಡು ಗೃಹಪಾಠದಲ್ಲಿ ಬರ್ಕೊಂಡ್ಬರ್ಬೇಕಾಗ್ತದೆ. ಒಂದು ಲೇಖಕರು ಪ್ರವಾಸದ ಬರೆಯಲು ಆರಂಭಿಸಿದ್ದು ಹೇಗೆ? ಲೇಖಕರು ಪ್ರವಾಸದ ಬರೆಯಲಿಕ್ಕೆ ಆರಂಭಿಸಿದ್ದು ಎಲ್ಲಿ ಆರಂಭ ಮಾಡಿದರು? ಗಂಗಾ ಮೊದಲಾಗಿ ಯಾರು? ರಾಯ ಅಣ್ಣ ಎಂದು ಯಾರನ್ನು ಕರೆಯುತ್ತಿದ್ದರು? ಚಾಮರಾಯ ಕಾಣಿಕೆ ಏನು ಕಾಣಿಕೆ? ಚಾಮರಾಯ ಬರೀತಾರೆ. ರಾಯ ಅಣ್ಣ ಯಾರು ಕರೆಯುತ್ತೋ? ಚಾಮರಾಯನ ಕರೆಯುತ್ತಾರೆ. ಗಂಗಾ ಮೊದಲಾಗಿ ಯಾವುದು? ಮೂಲ. ಲೇಖಕರು ಪ್ರವಾಸವನ್ನು ಬರೆಯಲು ಆರಂಭಿಸಿದಲ್ಲಿ ನೀರ್ಮನೆಯಲ್ಲಿ ಅಲ್ಲಿರ್ತಕ್ಕಂಥ ಶಿವನ ಸಮುದ್ರದಲ್ಲಿರ್ತಕ್ಕಂಥ ನೀರ್ಮನೆಯಲ್ಲಿ ಪ್ರವಾಸ ಕಥೆಯನ್ನ ಬರೆಯಲಿಕ್ಕೆ ಆರಂಭ ಮಾಡ್ತಾರೆ. ಇಷ್ಟು ಇವತ್ತಿನ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ಚಿತ್ರಗಳನ್ನ ನೀವು ಈಗ ನೋಡ್ಬೇಕ್ರಿ. ಅವರ ದೇವಾಲಯಗಳೆಲ್ಲ ಬರ್ತವೆ. ಇಷ್ಟು ಗದ್ಯ ಸಾಕು. ಧನ್ಯವಾದಗಳು. ತಲಕಾಡು ಯಾಕೆ ಮರಳುಗಾಡು ಆಯಿತು? ಪಂಚಲಿಂಗ ದರ್ಶನ ಅಂದರೆ ಏನು? ಇದರ ಮಹತ್ವ ಏನು? ಅಲಮೇಲಮ್ಮನ ಶಾಪದ ಹಿನ್ನೆಲೆ ಏನು? ಈ ಎಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದೆ ಈ ನಮ್ಮ ವಿಡಿಯೋ. ಒಂದು ವೇಳೆ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ತಲಕಾಡು ಕರ್ನಾಟಕ ರಾಜ್ಯದ ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಿನ ಒಂದು ಐತಿಹಾಸಿಕ ಪ್ರಸಿದ್ಧ ಸ್ಥಳ. ಕರ್ನಾಟಕದಿಂದ ತಲಕಾಡಿಗೆ ಯಾವುದೇ ಭಾಗದಿಂದ ಬಂದರೂ ಮರಳುಗಡ್ಡೆಯಿಂದ ಮರುಭೂಮಿಗೆ ಬಂದಂತೆ ಭಾಸವಾಗುತ್ತದೆ. ಮಳೆಗಾಲದಲ್ಲಿ ತುಂಬಿ ಹರಿಯುವ ಕಾವೇರಿ ನದಿಯ ಹರಿವಿನೊಂದಿಗೆ ಮರಳು ಹರಿದು ಬರುತ್ತದೆ. ಹೀಗೆ ಮರಳು ಈ ಪ್ರದೇಶದಲ್ಲಿ ತುಂಬಿಕೊಳ್ಳುತ್ತಾ ಹೋಗುತ್ತದೆ. ಆದರೂ ಕರ್ನಾಟಕದಂಥ ಪ್ರದೇಶದಲ್ಲಿ ಮರಳುಗಾಡು ಇರುವುದು ಒಂದು ವಿಚಿತ್ರ ಹಾಗೂ ವಿಶೇಷವಾಗಿದೆ. ಅದರಲ್ಲೂ ಇಲ್ಲಿರುವ ಪಾತಾಳೇಶ್ವರ ದೇವಸ್ಥಾನ ಮಳೆಗಾಲದಲ್ಲಿ ಮರಳಿನಿಂದ ದೇವಸ್ಥಾನದ ಕುರುಹು ಇಲ್ಲಂತೆ ಪೂರ್ತಿ ಮುಚ್ಚಿ ಹೋಗುತ್ತದೆ. ಮರಳನ್ನು ತೆಗೆದಾಗ ಮಾತ್ರವೇ ದೇವಸ್ಥಾನ ಗೋಚರಿಸುತ್ತದೆ. ಇಲ್ಲಿರುವ ಎಲ್ಲ ದೇವಸ್ಥಾನದ ಸುತ್ತಲೂ ಮರಳು ಮರಳು ಮರಳು. ತಲಕಾಡು ದೇವಸ್ಥಾನಗಳಿಂದ ಕಾವೇರಿ ನದಿ ತೀರಕ್ಕೆ ಬರಬೇಕೆಂದರೆ ನೀವು ಮರಳಿನ ಹಾದಿಯಲ್ಲೇ ನಡೆದುಕೊಂಡು ಬರಬೇಕು. ಹಿಂದೆ ತಲ ಮತ್ತು ಕಾಡ ಎಂಬ ಇಬ್ಬ ಕಿರಾತಕ ಸಹೋದರರಿಂದ ಈ ಊರಿಗೆ ತಲಕಾಡು ಎಂದು ಹೆಸರು ಬಂದಿದೆ ಎಂದು ಸ್ಥಳ ಪುರಾಣ ಹೇಳುತ್ತದೆ. ತಲಕಾಡಿನ ಶಿವನಿಗೆ ಗಜಾರಣ್ಯನಾಥ ಎಂದು ಕೂಡ ಕರೆಯುತ್ತಾರೆ. ತಲಕಾಡು ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 130 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಮೈಸೂರು 45 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರು ಹಾಗೂ ಮೈಸೂರು ಹಾಗೂ ಸುತ್ತಮುತ್ತಲಿನ ಪಟ್ಟಣಗಳಿಂದ ತಲಕಾಡಿಗೆ ಹಲವಾರು ಬಸ್ಸುಗಳ ಸೌಕರ್ಯ ಕೂಡ ಇದೆ. ಇಲ್ಲಿ ಉಳಿದುಕೊಳ್ಳಲು ಹಲವಾರು ವಸತಿ ಗೃಹಗಳು ಕೂಡ ಇವೆ. ತಲಕಾಡಿನಲ್ಲಿ 16ನೇ ಶತಮಾನದಲ್ಲಿ ನಿರ್ಮಾಣವಾದ 30ಕ್ಕೂ ಹೆಚ್ಚು ದೇವಸ್ಥಾನಗಳಿವೆ. ಗಂಗಾ ಮತ್ತು ಚೋಳರ ಕಾಲದಲ್ಲಿ ಈ ದೇವಸ್ಥಾನಗಳು ನಿರ್ಮಿಸಲ್ಪಟ್ಟವು ಎಂದು ಚರಿತ್ರೆಯಿಂದ ತಿಳಿದುಬರುತ್ತದೆ.
ಈಗ ಆ ದೇವಸ್ಥಾನಗಳು ಮರಳಿನಿಂದ ಮುಚ್ಚಿ ಹೋಗಿವೆ. ಇವುಗಳ ಶೋಧ ಕಾರ್ಯ ನಿರಂತರವಾಗಿ ನಡೆಯುತ್ತಲೇ ಇದೆ. ಅವುಗಳಲ್ಲಿ ಮುಖ್ಯವಾಗಿ ಪಾತಾಳೇಶ್ವರ, ಮರುಳೇಶ್ವರ, ಅರ್ಕೇಶ್ವರ, ವೈದ್ಯನಾಥೇಶ್ವರ ಮತ್ತು ಮಲ್ಲಿಕಾರ್ಜುನ ದೇವಸ್ಥಾನಗಳಿವೆ. ಈ ದೇವಸ್ಥಾನಗಳ ಪುನರ್ನಿರ್ಮಾಣ ನಿರಂತರವಾಗಿ ನಡೆಯುತ್ತಾನೇ ಇದೆ. ವೀಕ್ಷಕರೇ, ಈ ಪಂಚ ದೇವಸ್ಥಾನಗಳ ನಿಮಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನೋಡಿ. ಅರ್ಕೇಶ್ವರ ಉತ್ತರ ವಾಹಿನಿ ಕಾವೇರಿ ತಟದಲ್ಲಿ ಸೂರ್ಯ ಅಂದರೆ ಅರ್ಕ ತಪಸ್ಸು ಮಾಡಿ ಶಿವನನ್ನು ಒಲಿಸಿಕೊಂಡಿದ್ದ. ದ್ಯೂತಕವಾಗಿ ಅರ್ಕೇಶ್ವರ ಹೆಸರಲ್ಲಿ ಲಿಂಗರೂಪಿಯಾಗಿ ಶಿವನನ್ನು ಇಲ್ಲಿ ಪೂಜಿಸಲಾಗುತ್ತದೆ. ಪಾತಾಳೇಶ್ವರ ಪಾತಾಳೇಶ್ವರ ಪೂರ್ವವಾಹಿನಿಯಲ್ಲಿ ತಪೋನಿರಿತ ವಾಸುಕಿ ಅಂದರೆ ಸರ್ಪನಿಗೆ ಶಿವ ಪ್ರತ್ಯಕ್ಷನಾಗಿದ್ದರಿಂದ ವಾಸುಕೇಶ್ವರನ ಉದಯವಾಯಿತು. ಪಾತಾಳೇಶ್ವರ ದೇವಸ್ಥಾನ ಸರ್ಪದೋಷ ನಿವಾರಣೆಗೆ ತುಂಬಾನೇ ಪ್ರಸಿದ್ಧಿಯಾಗಿದೆ. ಮರಳೇಶ್ವರ ಮರಳೇಶ್ವರ ಸರಸ್ವತಿಯನ್ನು ವಿವಾಹವಾಗಲು ಅನುಮತಿ ಕೋರಿ ಬ್ರಹ್ಮದೇವ ದಕ್ಷಿಣ ದಿಕ್ಕಿನಲ್ಲಿ ಹರಿಯುವ ಕಾವೇರಿ ನದಿಯಲ್ಲಿ ಮಿಂದು, ಸಂಸ್ಕೃತದಲ್ಲಿ ಸೈತಕ ಎಂದರೆ ಮರಳು, ಮರಳಿನಲ್ಲಿ ಲಿಂಗ ಮಾಡಿ ಶಿವನನ್ನು ಪೂಜಿಸುತ್ತಾನೆ. ಅದಕ್ಕೆ ಈ ದೇವಸ್ಥಾನ ಬ್ರಹ್ಮಹತ್ಯಾ ದೋಷ ಪರಿಹಾರಕ್ಕೆ ಇಲ್ಲಿ ಪ್ರಸಿದ್ಧಿಯಾಗಿದೆ. ಮಲ್ಲಿಕಾರ್ಜುನ ಪಶ್ಚಿಮ ವಾಹಿನಿ ಕಾವೇರಿ ಹರಿಯುವ ಮುಡುಕುತೊರೆ ಅಥವಾ ಸೋಮಗಿರಿಯಲ್ಲಿ ದಿಲೀಪ ದಮಯಂತಿ ದಂಪತಿಗಳಿಗೆ ವಿಷಪ್ರಾಶನ ದೋಷನಾಶ ಮಾಡಿದ ಮಲ್ಲಿಕಾರ್ಜುನ ಸ್ವಾಮಿ ಇಲ್ಲಿ ನೆಲೆಸಿದ್ದಾನೆ. ಮಧ್ಯಮ ಪಾಂಡವ ಅರ್ಜುನ ಇಲ್ಲಿ ಮಲ್ಲಿಕಾ ಪುಷ್ಪದಿಂದ ಶಿವನನ್ನು ಪೂಜಿಸಿದ ಎನ್ನಲಾಗುತ್ತದೆ. ಮಲ್ಲಿಕಾರ್ಜುನ ಸ್ವಾಮಿಯ ಜೊತೆ ತಲೆಯಲ್ಲಿ ಕಾಮಧೇನುವಿನ ಪಾದದ ಚಿಹ್ನೆ ಜೊತೆಗೆ ಭ್ರಮರಾಂಬ ದೇವಿಯು ಇಲ್ಲಿ ನೆಲೆಸಿದ್ದು ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾಳೆ. ವೈದ್ಯನಾಥೇಶ್ವರ ಕಾವೇರಿ ಕಪಿಲ ಸಂಗಮದ ಗಜಾರಣ್ಯ ಕ್ಷೇತ್ರದಲ್ಲಿ ತಪಸ್ಸು ಮಾಡಲು ವಶಿಷ್ಠ ಕುಲದ ಸೋಮದತ್ತ ಎಂಬ ಋಷಿ ಇಲ್ಲಿಗೆ ಬರುತ್ತಾರೆ. ಆದರೆ ಕಾಡಾನೆಯಿಂದ ಸೋಮದತ್ತ ಹತನಾಗುತ್ತಾನೆ. ಮುಂದಿನ ಜನ್ಮದಲ್ಲಿ ಆನೆಯಾಗಿ ಹುಟ್ಟಿ ಈ ಕ್ಷೇತ್ರಕ್ಕೆ ಗೋಕರ್ಣ ಕೊಳದಲ್ಲಿ ಮಿಂದು ಲಿಂಗಕ್ಕೆ ಪೂಜೆ ಸಲ್ಲಿಸುತ್ತದೆ. ತಲ ಮತ್ತು ಕಾಡ ಎಂಬ ಬೇಡರಿಬ್ಬರು ಶಿವಲಿಂಗ ಭಗ್ನಗೊಳಿಸುತ್ತಾರೆ. ಇವರ ವಿರುದ್ಧ ಆನೆ ತಿರುಗಿ ಬೀಳುತ್ತದೆ. ಶಿವ ಪ್ರತ್ಯಕ್ಷನಾಗಿ ಎಲ್ಲರಿಗೂ ಮೋಕ್ಷ ಕರುಣಿಸುತ್ತಾನೆ. ಗಾಯಗೊಂಡ ಲಿಂಗರೂಪಿ ಶಿವನಿಗೆ ಗಿಡಮೂಲಿಕೆಯ ಸುಶ್ರುತೆ ಸಿಗುತ್ತದೆ. ವೈದ್ಯನಾಥೇಶ್ವರನ ಜೊತೆ ಮನೋನ್ಮಣಿ ಅಮ್ಮನವರು ಇಲ್ಲಿ ನೆಲೆಸಿದ್ದಾರೆ. ಪಂಚಲಿಂಗ ದರ್ಶನ ಎಂದರೇನು? 2 ನಕ್ಷತ್ರಗಳು ಒಂದುಗೂಡಲು ಅಂದರೆ ಪಂಚಲಿಂಗ ದರ್ಶನ ಕಾರ್ತಿಕ ಮಾಸದಲ್ಲಿ ಅಮಾವಾಸ್ಯೆಯ ದಿನ ಆಚರಿಸಲಾಗುತ್ತದೆ. ಸಂಪ್ರದಾಯಸ್ಥರು ಮೊದಲು ಗೋಕರ್ಣ ತೀರ್ಥದಲ್ಲಿ ಸ್ನಾನ ಮಾಡಬೇಕು. ನಂತರ ಗೋಕರ್ಣೇಶ್ವರ ಮತ್ತು ಚಂಡಿಕಾದೇವಿ ಪೂಜೆ, ತದನಂತರ ವೈದ್ಯನಾಥೇಶ್ವರ ಪೂಜೆ, ನಂತರ ಕ್ರಮವಾಗಿ ಅರ್ಕೇಶ್ವರ, ಪಾತಾಳೇಶ್ವರ, ಮರುಳೇಶ್ವರ, ಮಲ್ಲಿಕಾರ್ಜುನನಿಗೆ ಪೂಜೆ ಮತ್ತು ಕೀರ್ತಿನಾರಾಯಣನ ಪೂಜೆ ನಡೆಯುತ್ತದೆ. ಈ 5 ಶಿವಾಲಯದಲ್ಲಿ 12 ವರ್ಷಕ್ಕೊಮ್ಮೆ ಕಾರ್ತಿಕ ಮಾಸದಂದು ಪಂಚಲಿಂಗ ದರ್ಶನವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಈ ಕ್ಷೇತ್ರ ಮರಳುಗಳು ಆಗಲು ಒಂದು ಚಾರಿತ್ರಿಕ ದೃಷ್ಟಿಯೂ ಕೂಡ ಇದೆ. ಅದನ್ನೇ ಅಲಮೇಲಮ್ಮನ ಶಾಪ ಎಂದು ಕೂಡ ಕರೆಯುತ್ತಾರೆ. ಅಲಮೇಲಮ್ಮ ತನ್ನಲ್ಲಿದ್ದ ಬೆಲೆ ಬಾಳುವ ಆಭರಣವನ್ನು ಹಬ್ಬದ ಸಂದರ್ಭದಲ್ಲಿ ದೇವರ ಅಲಂಕಾರಕ್ಕಾಗಿ ನೀಡಿ ವಾಪಸ್ಸು ಪಡೆಯುತ್ತಿದ್ದಳು. ಒಂದು ದಿನ ವಿಜಯನಗರದ ಪ್ರತಿನಿಧಿ ಶ್ರೀರಂಗರಾಯ ಕಾಯಿಲೆಗೆ ವಾಸಿಯಾಗದೆ ಮರಣ ಹೊಂದುತ್ತಾನೆ. ಅವನ ಮರಣದ ನಂತರ ಅಲಮೇಲಮ್ಮಲ್ಲಿದ್ದ ಬೆಲೆ ಬಾಳುವ ಆಭರಣವನ್ನು ತಮ್ಮದಾಗಿಸಿಕೊಳ್ಳಲು ಮೈಸೂರು ಒಡೆಯರ ಕುಟುಂಬ ಸಂಚು ಹೂಡುತ್ತಾರೆ. ಸೈನ್ಯ ಸಮೇತ ಬಂದು ಆಭರಣವನ್ನು ಕೊಡುವಂತೆ ಆಜ್ಞೆ ಮಾಡುತ್ತಾರೆ. ಆಭರಣಗಳನ್ನು ಒಪ್ಪಿಸಲೊಪ್ಪದ ಅಲಮೇಲಮ್ಮ ಬೆಲೆ ಬಾಳುವ ಮೂಗುತಿಯನ್ನು ಎಸೆದು ತಲಕಾಡು ಮರಳಾಗಲಿ, ಮಾಲಂಗಿ ಮುಡುವಾಗಲಿ, ಮೈಸೂರು ಅರಸರಿಗೆ ಮಕ್ಕಳಾಗದೇ ಇರಲಿ ಎಂದು ಶಪಿಸಿ ಕಾವೇರಿ ನದಿಗೆ ಹಾರಿ ಪ್ರಾಣ ಬಿಡುತ್ತಾಳೆ.
ಶಾಪ ನೀಡಿದ ಪರಿಣಾಮ ತಲಕಾಡಿನ ಒಂದು ಭಾಗ ಮರಳಿನಿಂದ ಕೂಡಿದೆ. ಮೈಸೂರು ಒಡೆಯರಿಗೆ ಮಕ್ಕಳಾಗಲಿಲ್ಲ. ಇದು ಇಂದಿನ ವಾಸ್ತವ ಹಾಗೂ ಅಲಮೇಲಮ್ಮನ ಶಾಪದಿಂದಲೇ ಹೀಗಾಯಿತು ಎಂಬುದು ಇಲ್ಲಿನ ಜನರ ಬಲವಾದ ನಂಬಿಕೆಯಾಗಿದೆ. ಇದೇ ಕಾರಣಕ್ಕೆ ಮೈಸೂರಿನ ಶ್ರೀಕಂಠದತ್ತ ಒಡೆಯರ್ ತಲಕಾಡಿನ ಸಮೀಪ ಅಲಮೇಲಮ್ಮನಿಗಾಗಿ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ. ದಸರಾ ಸಂದರ್ಭದಲ್ಲಿ ನವಮಿಯಂದು ಅಲಮೇಲಮ್ಮನ ಮೂರ್ತಿಯನ್ನು ಆಭರಣಗಳಿಂದ ಅಲಂಕರಿಸಿ ವಿಶೇಷ ಪೂಜೆಯೂ ಮಾಡುತ್ತಾರೆ. ಶಾಪದ ಫಲವೋ ವೈಜ್ಞಾನಿಕ ಅಚ್ಚರಿಯೋ ಎಂಬಂತೆ ತಲಕಾಡು ಮರಳುಗಾಡಿನಂತೆಯೇ ಇದೆ. ಪಕ್ಕದಲ್ಲೇ ತುಂಬಿ ಹರಿಯುವ ನದಿ ಇದ್ದರೂ ದೇಗುಲ ಸುತ್ತಮುತ್ತ ಎತ್ತ ನೋಡಿದರೂ ಮರಳು ಮರಳು ಮರಳು. ವೀಕ್ಷಕರೇ, ಈ ವಿಚಿತ್ರ ಹಾಗೂ ವಿಶೇಷತೆಯನ್ನು ನೀವು ಕರ್ನಾಟಕದಲ್ಲಿ ಇದ್ದ ಮೇಲೆ ನೀವು ಭೇಟಿ ಕೊಡಲೇಬೇಕು. ತಲಕಾಡನ್ನು ನೀವು ನೋಡಲೇಬೇಕು.